ನಮ್ಮ ಕಾಲೇಜ್ ಡ್ರೆಸ್ ಹಿಡಿದು ಅಪರೂಪವಾಗಿ ಹೊರಟಿದೆಯಲ್ಲ? ಅಂಬಿಕಾ, ನಿತ್ಯ ನಿನ್ನನ್ನು ನೋಡದೆ ಹೋದರೆ ನನ್ನ ಮನಸ್ಸಿನಲ್ಲಿ ಏನೋ ಕಳೆದುಕೊಂಡಂತೆ ಭಾಸ ಆಗುತ್ತದೆ. ನಿನ್ನ ಪ್ರೀತಿಯ ಸಂಕೋಲೆ ನನ್ನ ಮನಸ್ಸನ್ನು ಬಂಧಿಸಿಬಿಟ್ಟಿದೆ. ನಿನ್ನ ಪ್ರೇಮದ ಪುಟದಲ್ಲಿ ನಾನು ಪ್ರೇಮದ ಪಕ್ಷಿಯಾಗಿ ಹಾರಾಡಬೇಕೆಂಬ ಆಸೆ ನನ್ನ ಮನದಲ್ಲಿ ತುಂಬಿಕೊಂಡಿದೆ. ಅಷ್ಟೇಕೆ ಅವಸರ ಆಗಿದೆ? ಈ ಹೆಣ್ಣು ಹುಟ್ಟಿ ಬಂದಿರುವುದೇ ನಿಮಗಾಗಿ ಅಲ್ಲದೆ, ನಿಮ್ಮ ಹೃದಯ ಮಂದಿರದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಪಣತೊಟ್ಟು ನಿಂತಿದೆ ಈ ನನ್ನ ಮನ. ನಮ್ಮ ಪ್ರೇಮದ ಪ್ರತೀಕವಾಗಿ ಮುಂದೊಂದಿನ ನೀವು ನನ್ನ ಭಾವಿ ಪತಿದೇವರಾಗುವಿರಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಅದಕ್ಕೆ ನೀವು ಮುಂದೊಂದಿನ ಭಯ ಪಡುವ ಅವಶ್ಯಕತೆ ಏನಿಲ್ಲ. ಯಾಕೆಂದ್ರೆ ನೀವು ನನ್ನ ತಾಯಿಯ ತಮ್ಮ, ಅಂದ್ರೆ ನನಗೆ ಸೋದರ ಮಾವ. ಎಂದಿದ್ರು ನಾನು ನಿಮ್ಮವಳೇ ಅಲ್ವೇ? ಆದರೂ ಅಂಬಿಕಾ, ಬ್ರಹ್ಮನ ಬರಹದಲ್ಲಿ ನಾವು ಇಬ್ಬರು ಗಂಡ ಹೆಂಡರೆಂಬ ಗಂಟು ಗಟ್ಟಿಯಾಗಿರಬೇಕು. ಅಂದಾಗ ಮಾತ್ರ ಯಾವ ಗಂಡಾಂತರವೂ ಬರಲಾರದು. ಅಂದಾಗೆ ನಮ್ಮ ಗುರ ಮುಟ್ಟಿಯವರೆಗೆ, ನಮ್ಮನ್ನ ಹೆತ್ತವರೆಗೆ ನಾವು ಎಂದು ವಿರೋಧವಾಗಬಾರದು ಅಂಬಿಕಾ, ವಿರೋಧವಾಗಬಾರದು. ಅದರ ಬಗ್ಗೆ ಯೋಚನೆ ಮಾಡುವ ಅವಶ್ಯಕತೆ ಏನಿಲ್ಲ. ಅದು ನನ್ನ ಹೆತ್ತಪ್ಪ ನನ್ನ ಮಾತಿನ ವಿರುದ್ಧವಾಗಿ ಯಾವತ್ತೂ ನಡೆದುಕೊಂಡಿಲ್ಲ. ನನ್ನ ತಾಯಿ ತೀರಿಕೊಂಡ ಮೇಲೆ ಅಂದಿನಿಂದ ಇಂದಿನವರೆಗೂ ನನ್ನನ್ನು ಮುದ್ದಾಗಿ ಬೆಳೆಸಿ ವಿದ್ಯೆ ಕಲಿಸಿ ದೊಡ್ಡವರನ್ನಾಗಿ ಮಾಡಿದ್ದಾರೆ. ನಾನು ಮನಮೆಚ್ಚಿದವನ ಜೊತೆನೆ ನನ್ನ ಮದುವೆ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದ್ದಾರೆ. ನಾಳೆನೇ ಈ ವಿಷಯವನ್ನ ನನ್ನ ತಂದೆಗೆ ತಿಳಿಸ್ತೀನಿ. ಒಪ್ಪಿಕೊಳ್ತಾರೆ ಎನ್ನುವ ಬಲವಾದ ನಂಬಿಕೆ ನನ್ನಲ್ಲಿದೆ. ಅಂಬಿಕಾ, ಒಂದು ವೇಳೆ ಒಪ್ಪದಿದ್ದರೆ? ಅದೇ, ಕೆಟ್ಟದನ್ನ ನಾವು ಯಾವತ್ತೂ ಬಯಸಬಾರ್ದು, ಒಳ್ಳೆಯದನ್ನೇ ಬಯಸಬೇಕು. ಆ ದೇವರು ನಮಗೆ ಒಳ್ಳೆಯದನ್ನೇ ಮಾಡ್ತಾರೆ. ನನ್ನ ಬಯಕೆ ಬಾಗಿಲು ಯಾವತ್ತೂ ಮುಚ್ಚಿಲ್ಲ. ಒಂದು ವೇಳೆ ನನ್ನ ಹೆತ್ತಪ್ಪ ಏನಾದ್ರೂ ನನ್ನ ಪ್ರೀತಿಯಿಂದ ಒಪ್ಪಿಕೊಳ್ಳದೆ ಇದ್ರೆ, ನನ್ನ ಪ್ರಾಣದ ಅರಿವು ತೊರೆದಾದ್ರೂ ನಾನು ನಿಮ್ಮ ಬಹಳ ಸಂಗಾತಿ ಆಗ್ತೇನೆ. ಇದು ಆ ಶಿವನ ಮೇಲಾನಿಗೂ ಸಾಕ್ಷಿ. ಆದ್ರೆ ಅರವಿಂದ್, ಒಂದೊಂದಿನ ನೀವೇ ನನ್ನನ್ನು ಮರೆತು ಬೇರೊಂದು ಹುಡುಗಿನ ಮದುವೆ ಆದ್ರೆ? ಅಂಬಿಕಾ, ಈ ಮಾತು ನನ್ನ ಕನಸಿನಲ್ಲೂ ಸಹಿಸಲಾರೆ ಅಂಬಿಕಾ. ನನ್ನ ರೋಮ ರೋಮಗಳಲ್ಲಿ ನೀನೇ ತುಂಬಿಕೊಂಡಿರುವಾಗ ಒಂದೇ ಒಂದು ದಿನ ನಿನ್ನನ್ನು ನೋಡದೆ ಹೋದರೆ ಉಪವಾಸ ಮಲಗುತ್ತೇನೆ. ಉಂಡರೂ ಅದು ವಿಷಯವಾಗುತ್ತದೆ. ಮರೆತು ಮಲಗಿದರೆ ಆಕಾಶ ಕಳಚಿ ಬಿದ್ದಂತಾಗುತ್ತದೆ. ನಿನ್ನನ್ನು ಮರೆತು ಬದುಕುವ ಮಾತಂತೂ ಯಾವತ್ತೂ ಇಲ್ಲ. ಬದುಕಿದರೆ ನಿನ್ನೊಂದಿಗೆ ಬದುಕುವೆ, ಸತ್ತರೆ ನಿನ್ನೊಂದಿಗೆ ಸಾಯುವೆ. ಇದು ನನ್ನ ಮನಸ್ಸಿನ ನಿರ್ಧಾರ ಅಂಬಿಕಾ, ಮನಸ್ಸಿನ ನಿರ್ಧಾರ. ನಾನು ಅಷ್ಟೇ ಅಲ್ಲ, ಈ ದೇಹದ ದೇವರೇ ನೀವು ಅಂತ ನಂಬಿದ್ದೆ. ಅದೇ, ನಾವೀಗಾಗಲೇ ಮಾನಸಿಕವಾಗಿ ಮದುವೆಯಂತೆ ಆಗಿದ್ದೇವೆ. ಆದ್ರೆ ಈ ಮದುವೆ ಎಂಬ ಮೂಢನಂಬಿಕೆಯನ್ನ ಮುಂದೂಡೋದು ಬೇಡ. ಆದಷ್ಟು ಬೇಗ ಈ ವಿಷಯವನ್ನ ಮನೆಯಲ್ಲಿ ತಿಳಿಸಿ ನಾವಿಬ್ರು ಸತಿಪತಿಗಳಾಗಿ ಒಂದೇ ದೋಣಿಯಲ್ಲಿ ಸಾಗಿದ್ರೆ ನಮ್ಮ ಬಾಳು ಸ್ವರ್ಗ ಸೇರುತ್ತೆ. ಅಂಬಿಕಾ, ಈ ಸ್ವರ್ಗ ಸಂಪತ್ತು ನನಗೆ ಯಾವುದು ಬೇಡ. ನಿನ್ನ ಪವಿತ್ರ ಪ್ರೇಮ, ಶ್ರೀಮಂತಿಗೆ ಶೀಲ, ಸ್ವರ್ಗದ ಸಮಾನತೆಯ ನಿನ್ನ ಈ ಸೌಂದರ್ಯ, ಶ್ರೀಗಂಧದ ಪರಿಮಳದಷ್ಟು ನಿನ್ನ ಪರಿಶುದ್ಧ ಗುಣ, ಇದರ ಮುಂದೆ ಹೇ ಸ್ವರ್ಗ ನನ್ನ ಕಣ್ಣಲ್ಲಿ ಕೀಳಾಗಿ ಕಾಣುವುದು ಅಂಬಿಕಾ. ಅದೇ, ನನ್ನನ್ನು ಇಷ್ಟೊಂದು ವರ್ಣಿಸ್ತಾ ಇದ್ರಲ್ಲ, ನಾನು ಅಷ್ಟೊಂದು ರೂಪವತಿ. ನನ್ನ ಗುಣಗಳನ್ನ ಇಷ್ಟು ಬೇಗ ಅರ್ಥಕೊಂಡು ಬಿಟ್ಟ ನೀವು? ಅಂಬು, ನಿನ್ನ ಸೌಂದರ್ಯದ ಮುಂದೆ ರಂಬೆ ಊರಸೆ ಮೇಲಕ್ಕೆ ತೃಣ ಸಮಾನ. ಆ ಬ್ರಹ್ಮ ಬಲು ಬುದ್ಧಿಯಿಂದ ನಿನ್ನನ್ನು ತಿದ್ದಿ ತೀಡಿ ಈ ಭೂಮಿಗೆ ಕಳಿಸಿದ್ದಾನೆ. ಬಂಗಾರವನ್ನು ಹಿಡಿದುಕೊಂಡು ತಿರುಗಿದರು. ನಿನ್ನಂತ ಗುಣವತಿ ಸಿಗುವುದು ಕಷ್ಟ. ನೀನು ಅಪ್ಪಟ ಚಿನ್ನ ಎಂದಾದರೂ ಅದರ ಬೆಲೆ ಕಳೆದುಕೊಳ್ಳಬಹುದೇ? ಚಿನ್ನ ವಾಸಿಸುವ ವಸತಿ ಅರಮನೆಯಾದರೇನು, ಗುಡಿಸಲಾದರೇನು, ಅದರ ಬೆಲೆ ಒಂದೇ ಅಲ್ಲವೇ? ನೀನು ಬಂಗಾರದ ಗಿಣಿಯೆಂದು ನನ್ನ ಹೃದಯದಲ್ಲಿ ಭದ್ರವಾಗಿರಿಸಿಕೊಂಡಿದ್ದೇನೆ. ಅರವಿಂದ್, ಮತ್ತೆ ಯಾರಾದ್ರೂ ಕದ್ಕೊಂಡು ಹೋದರು ಜೋಕೆ ಅರವಿಂದ್? ಕದಿಯಲು ಹೊರಗಿನವರ ವಸ್ತು ಅಲ್ಲ, ನನ್ನ ಹೃದಯದಲ್ಲಿ ಮುಚ್ಚಿಕೊಂಡಿದ್ದೇನೆ. ನಿನ್ನ ಪ್ರತಿಬಿಂಬ ಮಾತ್ರ ಹೊರಗಿದೆ. ನಿನ್ನ ಅಂತರಂಗದ ಪ್ರೇಮ ನನ್ನ ಎದೆಯಲ್ಲಿ ಮರೆಯಾಗಿದೆ. ಕದಿಯಲು ಯಾರಿಂದಲೂ ಸಾಧ್ಯವಿಲ್ಲ ಅಂಬಿಕಾ, ಯಾರಿಂದಲೂ ಸಾಧ್ಯವಿಲ್ಲ. ಅರವಿಂದ್, ಆದಷ್ಟು ಬೇಗ ಈ ವಿಷಯವನ್ನ ಮನೆಯಲ್ಲಿ ತಿಳಿಸಿ ಒಪ್ಪಿಗೆ ಪಡೆದು ನಾವಿಬ್ರು ಸತಿಪತಿಗಳಾಗುವುದು ಒಳ್ಳೆಯದು. ಹಾ ಅರವಿಂದ್, ನಮ್ಮ ತಂದೆಯವರು ವರದಕ್ಷಿಣೆ ಅಂತ ಕೇಳಿದ್ರೆ ನಾನು ಏನಂತ ಹೇಳಬೇಕು?
ಕೇಳಿದರೆ ನಿನ್ನ ತೂಕದಷ್ಟು ಚಿನ್ನ ಅಂತ ಹೇಳು. ಹೌದಾ? ಅಷ್ಟೊಂದು ಚಿನ್ನ ಎಲ್ಲಿಂದ ತರಬೇಕು ಅವ್ರಿಗೆಲ್ಲವೂ? ಅಂಬಿಕಾ, ಸುಮ್ಮನೆ ಜೋಕ್ ಮಾಡಿದೆ. ನೀನು ನಮ್ಮ ಮನೆಗೆ ಬಂದರೆ ಮುಗಿದೋಯ್ತು, ಚಿನ್ನ ಬಂದಂತೆ. ಅಂದ್ರೆ ಅಂದ್ರೆ ಇದೇ ಚಿನ್ನ ನನಗೆ ಬೇಕಾಗಿರುವುದು. ಹೌದಾ? ನೀವು ಇದೇ ರೀತಿ ಸುತ್ತಿ ಬೆಳೆಸಿ ಮಾತಾಡ್ತಿರೋದನ್ನು ನೋಡ್ತಾ ಇದ್ರೆ ನೀವು ಎಲ್ಲಿ ಕವಿಗಳಂತೆ ಇಲ್ಲೇ ವರ್ಣಿಸ್ತಾ ನಿಂತು ಬಿಡ್ತೀರಾ. ನಿಮ್ಮ ಮುಂದೆ ನಾನು ಹೆಚ್ಚು ಹೊತ್ತು ಇರುವುದು ಬೇಡ. ಯಾಕೆಂದ್ರೆ ನೀವು ಮುಂದೆ ಕವನನ್ನು ಕಟ್ಟಬಹುದೇನು? ಕಟ್ಟಬಹುದೇನು ಅಂಬಿಕಾ? ಈಗಾಗಲೇ ಕವನ ಕಟ್ಟಿದಾಗಿದೆ. ಹಾಡುವ ಸಿರಿಕಂಠ ಬೇಕಾಗಿದೆ. ಆ ಕಂಠ ನೀನಾಗೋಕೆ ಹೋಗಿದೆ. ಹಾಗಾದ್ರೆ ಆ ಕಾವ್ಯ ಯಾವುದು ಅಂತ ಕೇಳಿ, ನಾನು ಖಂಡಿತವಾಗ್ಲೂ ಹಾಡ್ತೀನಿ. ಚಿತ್ತಿ ಮಳೆಯಾಗ ಬೆದಿನಾಯಿಗೆ 2 ಗಂಡು ನಾಯಿ ಗಂಟು ಬಿದ್ದಂಗ ಈ ಚಳಿಗಾಲದಾಗ ನನಗೆ 2 ಗಂಡು ನಾಯಿ ಗಂಟು ಬಿದ್ದಂಗ. ಈ ಕಡೆ ಹೋದ್ರ ನೀರ್ ಬಿಡು ನರಿಶ ಮಾಡ್ತಾನ, ಈ ಕಡೆ ಹೋದ್ರ ಹೊರಿ ಮಾಸ್ತರ ಬರ್ತಾನ. ನಾನು ಇಬ್ರೊಳಗೆ ಯಾರನ್ನಾರ ಮದುವೆ ಆಗ್ಬೇಕಂದ್ರ ಬೆನ್ನಿಗೆ ಹೆಂಗ ಬೆಕ್ಕ ಕಣ್ಣಿಟ್ಟು ಕುಂತಿರ್ತಾವಲ್ಲ ಹಂಗ ಇವ್ರಿಬ್ರು ನನ್ನ ಮೇಲೆ ಕಣ್ಣಿಟ್ಟು ಕುಂತಾರ. ಇಬ್ರೊಳಗೆ ಯಾರನ್ನಾರ ಮದುವೆ ಆಗ್ಲಿ ಅಂತೀನಿ. ಇಲ್ಲ, ಮಾಡಬಾರ್ದು. ಮಾಡಿದ್ರೆ ಇಬ್ಬರನ್ನೆಂದು ಪ್ರೀತಿ ಮಾಡಬಾರ್ದು. ಇಬ್ಬರನ್ನ ಪ್ರೀತಿ ಮಾಡಿದ್ರೆ ಹೆಂಗಾಗುತ್ತೆ ಗೊತ್ತೇನ? ಡಬಲ್ ಡ್ರೈವರ್ ಕೈರ ಸಿಂಗಲ್ ನೈಟ್ ಬಸ್ ಸಿಕ್ಕಂಗಾಗುತ್ತೆ ನಮ್ಮ ಹೇಬಾರ. ಆದ್ರೆ ಯಾರನ್ನ ಮದುವೆ ಆಗ್ಬೇಕು? ಇರ್ಲಿ, ಎಲ್ಲದನು ಬಂತು ಹತ್ತೈತಿ ತಂಡಿ ಸಬಾರ ಉಂಡಿ ಎಷ್ಟೈತಿ ಹುಡುಗಿ ನಿನ್ನ ತಂಡಿ
ಮಾ ಸಂಸ್ಥಾನ ರಾಜ ಇದ್ದಂಗ. ಮಹಾಪ್ರಭು ನೀವೇನಿಲ್ಲಿ ಅಲ್ಲೇ ನೋಡ್ತೀರಿ ಎಲ್ಲ ಕಂಜೂಸ್ ನನ್ನ ಮಕ್ಕಳ ಕುಂತಾರ ಲೇ ನೀನವನ ಬಂದಿವ ನವನದಿನ ಮೈಸೂರು ಸಂಸ್ಥಾನದ ಮಹಾರಾಜ ಅಂತ ಮತ್ತೆ ಯಾಕ್ ನವನ ಹಾಕಿದೆ? ಪೋತರಾಜ ಏ. ರುಕೋ ಹೇಳ್ಕೋರಿ. ಏ ನೀನವನ ನೀನು ಮೈಸೂರು ಸಂಸ್ಥಾನದ ಮಹಾರಾಜ ಅಲ್ಲಲೇ ನೀನವನ ಪೋತರಾಜ ಏ ಪೋರಿ ಏನ್ ಮುಚ್ಕೊಂಡ್ ಬಿಡ್ತೈತಿ ನಿಂದು? ತಡ್ಕೋ ಲೇ ನೀವ ಹೇಳ್ರಿ ತಡ್ಕೊಂಡ್ ಇವ ಶಕ್ತಿ ಸೇಮ್ ಟು ಇಲ್ಲ ಸೇಮ್. ಸತ್ತ ಹೇಳ. ಇವ ಸೇಮ್ ಟು ಸೇಮ್ ಪೋತರಾಜ ಕಣ್ಣಂಗ ಅಂತಾನೇನಿಲ್ಲ ಏ. ಇವ್ನ ಮಾರಿ ನೋಡ್ರಿ ಅವನವನ ಏ, 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 ಏ. ಮಾರಿ ನೋಡಿದ್ರ ಏ. ತಡ್ಕೋ ಏ. ಇದ್ರ ಮಾರಿ ನೋಡಿದ್ರ ನಂದು ಒಳಗ ಮುಚ್ಕೊಂತೈತಿ ಏನ್ ಮುಚ್ಕೊಂಡೈತಿ ನಿಂದು? ಆಯ್ ಸೀರೆ ಸೆರಗು ಮಾರಿ ಮೇಲೆ ಮುಚ್ಕೊಂತೈತಿ ಸೀರೆ ಸೇರಗ ಮತ್ತೇನಾರು ಮುಚ್ಕೊಂಡ ಬಂದಿದ್ದೆ. ಮದುವೆಗುಣ ಮುಖ ಅಂದ್ರೆ ಹೆಂಗಿರ್ಬೇಕು ಹೆಂಗಿರ್ಬೇಕ? ಬಾಡಿ ಬತ್ತಿದ ಹೂವು ಅರಳಿ ನಿಂತಂಗಾಗಿರ್ಬೇಕು ಹೌದಿಲ್ಲ ಚರಿ. ಹಂಗಿರ್ಬೇಕು ನನ್ನ ಮದುವೆಗನ ಮುಖ ಎಣ್ಣ. ಅಂತ ಗಂಡ ಎಲ್ಲದಾನು ಏನು ಆಗ ಬಂದ 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 ಬಿಡಿಗುಂಡು ಇವೇನು ಎಮ್ಮಿ ಕರೆಯಕತ್ತಿ ಎಲ್ಲೇ ಕ್ವಾಣ ಕರೆಯಕತ್ತಾರ ಕ್ವಾಣ ಅದಕ್ಕೆ ಹಿಂದೂ ಇಲ್ಲ ಮುಂದೆ ಇಲ್ಲ ಅದನ್ನ ಕರೆಯಕತ್ತಾರ ಕ್ವಾನ ನೀವು ಯಾಡು ಒಂಥರ ಇರ್ತಾವ ಎಲ್ಲದನೋ ಏನೋ ಅಂತ ಮುಗ್ದ ಇಲ್ಲೇ ಇದನಿ ಹೈದರಾಬಾದ್ ನಿಜಾಮ್ ಇದ್ದಂಗದನಿ ನೀನು ಹೈದರಾಬಾದ್ ನಿಜಾಮ ಯಮಾನಲ್ಲ ಅವ ನಿನ್ನ ಸಾಮಾನ ನೋಡಲೇ ಹೈದರಾಬಾದ್ ನಿಜಾಮ ಅಲ್ಲಿ ನೀ ಹೈದರಾಬಾದ್ ಏ ಅಂತವ್ರ ಊರಾಗ ಯಾರಿಲ್ಲ. ಏ ತಡರೆ ಹಾ. ಹೈದರಾಬಾದ್ ನಿಜಾಮ್ ಅಲ್ಲಿ ಹೈದರಾಬಾದ್ ಏನವನ ನಿನ್ನ ಮಾರಿ ನೋಡ್ಕೊಲೆ ಸತ್ತು 3 ದಿನದ ಮುದುಕಿ ಮಾರಿ ಆಗೈತಿ ನಿನ್ನ ಮಾರಿ ನೋಡಿದ್ರೆ ಸದಕರ ಮುದುಕಿದ ಸದಕರ ಒಲ್ಲೆನ್ನುತ್ತ ಮಾಡಿಕೊಂಡು ಹುಡುಗ್ಯಾರಲ್ಲ ಹರೇದು ಹುಡುಗ್ಯಾರ ಸಹಿತ 16 ವರ್ಷ ಇನ್ನ ತುಂಬಿಲ್ಲ ಅಂತಾರ ಸಹಿತ ಬೆನ್ ಹತ್ಯಾರ ನನಗ ಸುಂದರಿವ ಏ ಅವ್ರನು ಅಲ್ಯ ಇವ್ರನು ಅಲ್ಯ ಅಂತೀಯ. ನಿಂದ ಬಂಗಾರದೈತೆ ಬೆಳ್ಳಿದೈತೆ ಓಯ್ 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 ಏನದು ಇರೋದು ನಿನ್ನ ದೇಹ. ಹಾ. ನೀವ ಹೇಳ್ರಿ ಎಲ್ಲಾರ್ದು ಒಂದೇ ತರ ಹೆಂಗಿರುತ್ತ ಅರೇವನ ಈಗ ನಾ ಹೇಳ್ತೀನಿ ಕೇಳು ಒಬ್ಬೊಬ್ರದ ಒಂದೊಂದ್ ತರ ಇರುತ್ತ ಹೆಂಗತ್ತಾವ? ಈಗ ನಿಂತ ನೋಡು ಹಾ ಹೆಂಗ ಐತಂದ್ರ? ನಿಂದು ಸ್ವಲ್ಪ ಇಟ್ಟು ಅರ್ದಿರ್ಬೇಕು ಹಾ. ಇವಂದು ಇದರಂತೆ ಕೈ ಇತ್ತು ಇಲ್ಲೋ ಗುಣ 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 ಒಬ್ಬೊಬ್ರದ್ದು ಒಂದೊಂದ್ ತರ ಗುಣ ಇರುತ್ತ ನಿಂದ ದ್ವಾಡ್ದಿರ್ಲ ಗುಣ ಮತ್ತ ಯಾರನ್ನ ಮದ್ವೆ ಆಗ್ತಿ ಹೇಳ ನಾವಿಬ್ಬರು ನಿನ್ನ ಕಣ್ಣಿಗೆ ಗಂಡೋಸರ ಏನ ಅದು ಗಂಡೋಸಲ್ಲ ಗಂಡಸು ಗಂಡೋಸರ ಅದಕ್ಕ ಮುಂದ ಗೊತ್ತಾಗ ತಮ್ಗೋ ಇಬ್ರು ಗಂಡಸರ ನಂಗೆ ಕಾಣ್ತೀರಿ ಆದ್ರೆ ಇಬ್ರೊಳಗ ನಾ ಯಾರನ್ನ ಮದುವೆ ಆಗ್ಲು ಏ ಸುಂದರಿ ನಿನ್ನ ನಾನ ತುಂಬಾ ತುಂಬಾ ಪ್ರೀತಿಸಾಕತ್ತೇನೆ. ಅಣ್ಣ ನನ್ನ ಬಿ.ಪಿ ಬಾಡ್ಯಾನ ಮದುವೆ ಆದ ಅಂದ್ರ ನಿನ್ನ ನರಾನ ಹರಿತೇನೆ. ಏ ನೀ ಬಾವಣ ನಾ ಏನು ಕಮ್ಮಿ ಅದನ್ನ ಅವನಕ್ಕಿಂತ ಜಾಸ್ತಿ ಪ್ರೀತಿ ಮಾಡೇನಿ ಬೇಕಾದ್ರ ಆಕೆ ಹೂ ಅಂದ್ರ ನಾಲ್ಕಂತಸಿ ಮ್ಯಾಗ ಬಿಡಿ ಮ್ಯಾಗಿಂದ ಜಿಗಿ ಅಂದ್ರು ಜಿಗಿ ಸಾಯ್ತೇನೆ. ಅಲ್ಲಿ ಈಕಿ ಸಲುವಾಗಿ 4 ಅಂತಸ್ತಿ ಬಿಲ್ಡಿಂಗ್ ಮೇಲಿಂದ ಬಿಸಾಯ್ತೆ. ಹೌದಾ ನಾ ಈಕಿ ಸಲುವಾಗಿ ಓಡು ಬಸ್ಸಿ ಬಾಯಾಗ ಬಿದ್ದು ಸಾಯವ್ರು ಸಾಯ್ತೇನೆ ಮಗಣ. ಯಾವ್ದಾರ ಮಾಡ್ತೀಯ ನಾನು ಸುಡು ಸುಡು ಎನ್ಯಾಗ ಬಿದ್ದು ಸಾಯ ಅಂದ್ರು ಸಾಯ್ತೇನಕ್ಕೆ ಸಲುವಾಗಿ ಸಲುವಾಗಿ ಮಗಣ. ಸುಡು ಸುಡು ಎಣ್ಣಾಗ ಬಿಟ್ಟು ಬಜ್ಜಿ ಅದಂಗೆ ಹೇಳ್ತಾನ ಅವ್ನ ಏ ನರ್ಸ್ಯ
ನೀ ಸುಡು ಸುಡು ಎಣ್ಣೆ ಹಾಕಿ ಇದ್ದೀರ ನಾ ಏನ್ ಮಾಡ್ತೇನೆ ಗೊತ್ತ ಮಗನ ಹಾ. ಈಗಿ ಸಲುವಾಗಿ ಒಂದು ಕಾಲು ಹೋಗ್ಲಿ ಒಂದ್ ಕೈ ಹೋಗ್ಲಿ ಹಾಕ, ತಗೊಳ್ಳೆ. ಹಂಗ ಒಕ್ಕಳಾಗಿ ಉಳಿಯೋದ್ರ ಉಳಿತೇನೆ ತಗೊಳ್ಳೆ ತಗೊಳ್ಳೆ ನಾ ಏನು ಕಮ್ಮಿ ಅದನ್ನ ಮೊದಲೇಕ ಹೇಳ್ಬಿಟ್ರೇನೆ ಹೈದರಾಬಾದ್ ನಿಜಾಮ್ ಅಂತೇಳಿ ಏಕೆ ಸಲುವಾಗಿ ಮುಂದಾನ ಚಂಡಾಡ್ಕೊಂಡ್ರು ಚಂಡಾಡ್ಕೊಂಡ್ಬಿಡ್ತೇನೆ ಏ ರಕ್ಷ ಈಕಿ ಸಲುವಾಗಿ ನಾವು ಇಬ್ರು ಜಗಳಾಡೋದು ಬೇಡ ಈಕೆ ಎದಾವಲ್ಲ ಹಾ ಅಲ್ಲಲ್ಲಿ ನನ್ನ ಸಂಬಂಧ ನೀವಿಬ್ಬರು ಇಬ್ರು ಯಾಕಲೆ ಬಡದಾಡ್ತಾ ಇಟ್ಟಿರಿ ಒಂದು ಕೆಲಸ ಮಾಡ್ರಿ ನನ್ನ ಮದುವೆ ಆಗಾಕ ಯಾರು ತಯಾರದಿರಲ್ಲ ಅವ್ರಿಬ್ರು ಕುಸ್ತಿ ಹಿಡಿರ್ಲ ಇಲ್ಲಿ ಇಬ್ರು ಕುಸ್ತಿ ಹಿಡೀರಿ ಆ ಕುಸ್ತಿ ಒಳಗ ಯಾರು ಬದುಕು ಕುಡಿತೀರಿ ಅವ್ರು ನಾ ಮದುವೆ ಹಾಕಿನಿ ಏ ಸುಂದ್ರಿ ನಿನ್ನ ಸಲುವಾಗಿ ಏನು ಹುಲಿ ಹಿಡ್ಕೊಂಬರ್ಲು ಏನ್ ನರಿ ಹಿಡ್ಕೊಂಬರ್ಲು ನಾ ಏನು ಕಮ್ಮಿ ಅದಾನೆ ನಿನ್ನ ಸಲುವಾಗಿ ನಕ್ಷತ್ರಗಳಂತರ್ಲು ಸಮುದ್ರದಾಗ ಮುನಿಗಿ ಮುತ್ತ ರಕ್ತಗಳಂತರ್ಲು ಹೇಳ ಸುಂದ್ರಿ ಏನ್ ಬೇಕು ಕೇಳ ನಿನಗೆ ನೀವಿಬ್ರು ಏನು ಮಾಡಲ್ಲ ಅಂತ ನನಗೆ ಗೊತ್ತೈತಿ ಬರೇ ಬಾಯಿ ಮಾತು ಹೇಳಕ್ ಹೋಗ್ಬೇಡ್ರಿ ಬರ್ಲಿ ಈಗ ಇಬ್ರು ಕೂಡ ಕುಸ್ತಿ ಹಿಡೀರಿ ಅದ್ರೊಳಗೆ ಯಾರು ಬದುಕು ಕುಡಿತೀರಿ ಅವ್ರು ನಾ ಮದುವೆ ಹಾಕಿನಿ ಯಾರು ಸಾಯ್ತು ಯಾರು ಬದುಕ್ತೀರಿ ಅವ್ರ ಮದುವೆ ಹಾಕಿನಿ ಬಟ್ ಲೇ ನರ್ಸ ನೋಡಿ ಈಗಿನ ಇಬ್ಬರಿಗೆ ಜಗಳ ಆಯ್ತಿರ್ತಾವ ಈಕೆ ಗಾತಾಳಕ ಅಂದ್ರ ಈಗಿನ ಒಂದ್ ಕೆಲಸ ಮಾಡೋದ್ಲಿ ಮತ್ತೇನ್ ಮಾಡೋಣ ಈಗ ಕೆಡವಲ್ಲ ಹಾ. ಈಗಿನ ಸೀದಾ ಸಿಗ್ತ ನಿಂಗ ಸೀದಾ ಅಲ್ಲಿ ನೋಡ್ಲಿ ಸೀದಾ ಸಿಗ್ತಾನೆ ಅರ್ಧ ನನಗ್ ಕೊಡ ಅರ್ಧ ನೀವು ಇದಕ್ಕೆ ನನಗೂ ಒಪ್ಪಿಗೆ ಇಲ್ಲಪ್ಪ ಮತ್ತೇನ್ ಮಾಡುದ್ರಿ ನಾ ಒಂದ್ ಆಡ ಹೇಳ್ತಾನೆ ಕೇಳ ಇಕ್ಕಿನ ದೊಡ್ಡ ಸಿಳೋಣ ಮ್ಯಾಗಿನ ಹೊನ ಬೇಸ ನಿನಗ ಕೆಳಗಿನ ನೀರಾವರಿ ನಾನು ಏನಂತೆ ಒಣಗಿನ ಮೆಣಸಿಕಾಯಿ ಅಂತ ಇಲ್ಲ ಮತ್ತೇನ್ ಏ, ಈಗಿನ ಒಂದ್ ಕೆಲಸ ಮಾಡ್ತೇನೆ ಈಗಿನ ಒಂದ್ ಚಿನ್ಸ್ ಕಡಿತೇನೆ ನೀ ಅರ್ಧ ಬುಟ್ಟಿ ತುಂಬ್ಕೊಂಡು ಹೋಗ ನಾ ಅರ್ಧ ಬುಟ್ಟಿ ತುಂಬ್ಕೊಂಡು ಹೋಗ್ತೀನಿ ಇದಕ್ಕೆ ಹೆಂಗಂತಿ ಮಗನ ಇದಕ್ಕೂ ನನಗೆ ಒಪ್ಪಿಗೆ ಇಲ್ಲ ಈಕಿನ ಏನ್ ಕಿನಾರ ಮಾಡಿ ಇಂಚ್ ಕಡ್ದಿವಿ ಅಂದ್ರ ಜೈಲಿಗೆ ನಾವ್ ಇಬ್ರು ಪಾಲ್ದಾರ ಹಾಕೇವಿ ಈಕಿನ ಹಂಗ್ ಮಾಡೋದು ಬೇಡ ಪೆಟ್ರೋಲ್ ತೊಗೊಂಬರ್ನ 5 ಲೀಟರ್ ಪೆಟ್ರೋಲ್ ತೊಗೊಂಬಂದ ಈಕಿ ಮೈ ಮ್ಯಾಗ ಸುರೋನ ಯಾಕೆ ಬೂದಿ ಒಕ್ಕಾಲಿಕ್ಕೆ ಬೂದಿ ಆಗಿಂದ ಪಾಲ್ ಮಾಡೋಣ ಪಾಲ್ ಮಾಡಿ ನೀ ಅರ್ಧ ತಗೊಂಡ್ ಹೋಗಂತೆ ನಾ ಅರ್ಧ ತಗೊಂಡ್ ಹೋಗ್ತೀನಿ ಇದಕ್ಕೇನಂತೆ ಅಲ್ಲಿ ಈ ಕೆಲ್ಸಕ್ಕೆ ಈ ಕೋಪತಾಳ ಕೇಳಕರ ಸುಂದ್ರಿ ಹೆಂಗ್ ಮಾಡೋಣ ನಿನ್ನ ಸುಡುನ ಏನ ಸುಡಬೇಡ್ರಿ ಅಪ್ಪ ಮತ್ತೇನ್ ಇಬ್ರು ಕೂಡಿ ಕೈ ಗೇಟ ಬರ್ತಾ ಹರ್ಕೊಂಡ್ ತಿಂದ ಬಿಡ್ರಿ ಅಂದ್ರ ನನ್ನ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇತ್ತು ಕುಂತ ಮಂದಿಗೆ ಸ್ವಲ್ಪ ತೋರಿಸ್ಕೊಟ್ಟಂಗ ಅಲ್ಲೇ ನಿನ್ನವ್ರಲ್ಲೇ ಒಬ್ಬ ಸುಡ್ತೀನಿ ಅಂದ್ರಿ ಒಬ್ಬ ಕಡಿತೀನಿ ಅಂದ್ರಿ ನಿನ್ನವ್ರು ಕೋಳಿ ಮರಿ ಮಾಡ್ರಿ ಅನ್ಲಿ ನನ್ನ ಹಿಂಗಾದ್ರೆ ಯಾರನ್ನ ಮದುವೆ ಹೋಗ್ಬೇಕು ನಾನು ಹಿಂಗ ಮಾಡೋದು ಬೇಡ ದೋಸ್ತ ನಾ ಒಂದು ಕೆಲಸ ಕೇಳ್ತೀನಿ ಕೇಳಿ ನೀವು ಗಂಡಸ ಹಾಕಿದ್ರ ನಿನಗೂ ಶೇಮ್ ಟು ಯು ಸೀದಾ ಬಡ್ಕೊಂಡು ನೋಡುನು ಒಕ್ಕಟಿ ಬೀಜ ಹೋಗಿ ಏನ್ ಮಾಡ್ಬೇಕು ನೋಡ್ರ ಇಬ್ರು ಕೂಡಿ ಕಟ್ ನೀರ್ ಬಸುವಂಗ ಯಾರ ಕೆಲಸ ಮಾಡ್ತೀರಿ ಅವ್ರೊಂದು ನಾ ಮೆಚ್ಚುವಂತ ಕೆಲಸ ಮಾಡ್ರಿ ಏನ್ ಮಾಡ್ಬೇಕು ನಾ ಮೆಚ್ಚುವಂತ ಕೆಲಸ ಯಾರು ಮಾಡ್ತೀರಿ ಅವ್ರ ನಾ ಒಪ್ಕೋತೀನಿ ನೋಡು ಏನ ಹುಲಿ ಹಿಡ್ಕೊಂಬರ್ಲಿ ನರಿ ಹಿಡ್ಕೊಂಬರ್ಲಿ ಸಲುವಾಗಿ ಏನ ಸತ್ ನಾಯಿ ಹಿಡ್ಕೊಂಬಂದ್ಕೊಡ್ಲಿ ಏನೋ ಊರಾಗ ಹಂದಿ ಹಿಡ್ಕೊಂಬ ಹೋಗಿ ಅಂಟಿ ಹಿಡ್ಯಾಕಿನಿ ನಾ ಬೆಕ್ ಗಿಡಕ್ಕೆ ಹೌದು ಬೆಕ್ಕಿ ಹಿಡ್ಯಾಕಿನಿ ನಂಗಾರ ಕೊಂಚಿಕೋರ್ ಜಾತಿ ಹಾಕಿ ನಾ ಏನು ಕಮ್ಮಿ ಅದೀನಿ ಏನು ಸಂಜೀವನಿ ಕಡ್ಡಿ ತರ್ಲೋ ನಾಗ್ರ ಹಿಡ್ಕೊಂಬಂದ್ ಕೊಡ್ಲು ನನ್ನ ಹೆಸರು ನಾಗಪ್ಪ ಅಂತ ಐತಿ ನಾಗ ಹಿಡಿದು ಮಗ ನನ್ನ ಮಗಳಕ ನಾ ಏನು ಕಮ್ಮಿ ಅದಾನೆ ನಿನಗೇನು ಬೇಕು ಹೇಳ ದೊಡ್ಡ ತಟ್ಟೆ ಹೇಳ ತಟ್ಟೆ ಹೇಳ ನೀ ಬುಸ ನಾಗಪ್ಪ ಅನ್ಕೂಲೆ ನಮ್ ನಾಗಪ್ಪ ಸರ್ ನಗಾಕತ್ತಾರ ನಗಾಕ ಮಾಡಾಕತ್ತೀವಲ್ಲ ನಾವ ಹುಲಿ ಮುಂಪಾದ್ರು ಹುಂಚಿಗಿಡ ಮುಂಪಾದ್ರು ಅಂತ ಮಸ್ತರ್ ಮತ್ ನೋಡುದು ಏನ್ ಮಾಡ್ಯಾನವ ಹಂಗೆಲ್ಲ ತಿಳ್ಕೊ ನಗತಾನ ಬರ್ಲಿ
ನೀವಿಬ್ರು ಬರೇ ಮಾತು ಕಲ್ತೀರಿ ಅದೇ ಬಿಟ್ರಿ ಏನೇನ್ ಇರಲ್ಲ ನಿಮ್ಮ ಕೈಲಿ ದೋಸ್ತ, ನಿಮ್ಮ ಮಾತಿಗೆ ಅಲ್ಲ. ಏ, ಏ, ಏ. ಬ್ಯಾತಾಗ ಕಡಿ ಏನ್ ನಿಂತದ ಅನ್ನೋದ ನೀವ್ ಬರೇ ಮಾತು ಕಲ್ತೀರಿ ನಿಮ್ಮ ಮಾತಿಗೆ ನಿಮ್ಮ ಊರಾಗಿನ ಮಂದಿ ಮಳ್ಳಾಕಿರ್ಬೋದು ದೋಸ್ತ ಹಾ. ಮಳ್ಳಗ ಹೆಣ್ಣನ ಅಲ್ಲ ಹೌದಲ್ಲೇ ಬರಾಮಿ ಹುಡುಗಿ ಸರಿ ಸರಿ ನಿಮ್ ಮಳೆ ಆಗ್ಲಿಕ್ಕಂದ್ರ ನಾವು ಬಿಡು ಮಕ್ಕಳಲ್ಲ ಇಬ್ರು ಇನ್ನ ಮಾಡ್ಕೊಂಡು ನೋಡೋಣ ಒಂದ್ ಸರಿ ಹೇಳಿಂದ ಹಗಲೇ ಮಗಲೇ ನಮ್ ಬಾಯಾಗಿಂದ ಬೋರ್ಲ ಹೇಳ್ಬೇಡ ಅದನ್ನ ಸರಿ ಸರಿ ನಿಮ್ ಜೊತೆ ನಂದೇನ್ ಮಾತು ನಾನು ಪಟ್ನ ತೋಟಕ್ಕೆ ಹೋಗ್ಬೇಕು ದಾರಿ ಬಿಡ್ರಿ ಏಯ್, ಹಾಕಿದ್ರಿ ನಾನ ಬರ್ಲ್ಯಾ ತೋಟಕ್ಕೆ ಹೋಗಿ ಏನ್ ಮಾಡ್ತಾರ ನಮ್ಮಪ್ಪ ಮಡಿ ಮಾಡಲ್ಲ ಅದಕ್ಕೆ ಹೋಗಿ ಮಡಿಗ್ ನೀರ್ ಹಾಸ್ಬೇಕ್ ನಾ ಹಾ, ನಾ ಅಲ್ಲ ಸುಮ್ನೆ ಸಾಕ ನಾ ಬರ್ಲ್ಯಾ ಎದಕ್ಕ ನಿಮ್ಮ ತೋಟಕ್ಕ ನೀ ಮುಂದ ಮಡಿ ಮಾಡುವಂತೆ ನಾ ಹಿಂದಿಂದ ನಿನ್ಗ ಸಾಕಾಗೋಂಗ ನೀರು ಬಿಡ್ತೇನೆ ಸುಮ್ಮನೆ ಹೆಂಗ ಬರ್ಲೆ ಬ್ಯಾಡ ಹುಡುಗ ನೀ ಬಂದು ನಮ್ಮ ತೋಟದಾಗ ನೀರ್ ಬಿಡ್ಬೇಕು ನಮ್ಮಪ್ಪ ಬಂದು ಯಾಕವ್ವ ಸುಂದರವ ನಿನ್ ಹೊಲ ಸೇಸಿ ಆಗೈತಿ ಅನ್ನಬೇಕು ನಮ್ಮಪ್ಪ ಬೈತಾನನ್ನ ನೀ ಬರೋದು ಬೇಡ ನಾ ಬಿಟ್ರೆ ಸರಳಕತ್ತ ಯಾವ್ದು ನೀರು ಮೊದಲ ಪೈಪ್ಲೈನ್ ಚಾಲು ಮಾಡು ನಿಮ್ಮ- ನಿನ್ನ ಪೈಪ್ನಾಗ ಅಡ್ಡ ಬೇರ್ಸಿಕೊಂಡೈತಿ 6 ಇಂಚ್ ಇಲ್ಲ 3 ಇಂಚ್ ಪೈಪಿನಾಗ 6 ಇಂಚ್ ತಿಳ್ಸೋಣ ಹಾ ಏನ್ ಮಾಡಿ 3 ಇಂಚ್ ಪೈಪ್ನಾಗ 6 ಇಂಚ್ ನೋಡಿ 6 ಇಂಚ್ ಪೈಪ್ನಾಗ 16 ಇಂಚ್ ನೀರ್ ಜಿಗಿಸೋ ಮಾಸ್ತರ್ನ ಕುಂತಾನ ಮುಗಿದತ್ತ ಅವ್ರ ಕತಿ ಏ ಸುಂದ್ರಿ ನಿಮ್ ಹೊಲಕ್ಕ ಹುಲ್ಲು ಹರಿಯಾಕ್ ಬರ್ತಾನ ಹುಲ್ಲು ಯಾರ ಏನೇ ಮಗನ ಏನಪ್ಪ ಹುಲ್ಲು ಹರಿಯಾಕ ಬರ್ಬೇಕಾ ನೋಡ ಅವ ಏ. ಕೆಟ್ಟ ಬಂದ್ರ ನಿಮ್ಮ ಮಸಪಿನ್ಯಾಗಿನ ಶೇಂಗಾ ಸಹಿತ ಒಂದೊಂದ ಕೀಳ್ತಾನ ಬೇಕಾದ್ರೆ ಇಲ್ಲೇ ಬಾಜು ನಿಂತ ಕೇಳ್ಬೇಕಾರ ಹೌದಾ ಬಂಗಾರ ನಮ್ಮ ಹೊಲ್ದಾಗ ಹೆಂಗಿದ್ರು ಶೇಂಗಾ ಹಾಕಿಬಿಟ್ಟು ಏನಪ್ಪ ಶೇಂಗಾ ಹರಕ ಬರುತ್ತ ನಾನು ಸಿಂಗ ಹರಿಯಾವಣ ಮಾಡಿದ್ನ ನಿಮ್ಮ ಇಬ್ಬರು ನರ ಹರಿದ್ ಕೊಡ್ತಾನೆ ನಾ ಹುಲ್ಲು ಹರಿಬೇಕು ಮಗ ನೀರು ಬಿಡ್ತಾನ ನಿಮ್ಮ ಇಬ್ಬರು ನರ ಹರಿಲಿಲ್ಲ ಆದ್ರೆ ನನ್ನ ಹೆಸರು ನರ ಹರಿಲಿಲ್ಲ ನರ ಹರಿ. ನಾ ಏನ್ ಕಮ್ಮಿ ಅದಾನೆ 100 ಮಂದಿಗೆ ನೀರ್ ಕೊಡ್ಸು ನರ್ಸ್ಯಾನ ಅಕಸ್ಮಾತ್ ನನಗೇನಾರ ಕೈ ಕೊಟ್ಟ ನಿನ್ನ ಮದುವೆ ಆಗಿದ್ದ ಕರೆ ಆದ್ರೆ ನಮ್ದು ಆಗ್ಲಿಂಗಪ್ಪದ ಗುಡಿ ಮುಂದೆ ಗಟರ್ ನೀರು ಹೊಕ್ಕದಲ್ಲ ಗಟರ್ ನೀರು ಕುಡಿಸ್ಲಿಕ್ಕಂದ್ರ ನನ್ನ ಹೆಸರು ನರ್ಸ್ಯಾನ ಅಲ್ಲ ಯಪ್ಪ ತಪ್ಪು ನಿಮ್ಮದಲ್ಲಪ್ಪ ನಿಮ್ಮಿಬ್ಬರು ಹೋಗಿ ಎಂತ ಚಂದ ಚಂದ ಹುಡುಗರು ಬಿಟ್ಟು ನಿಮ್ಮ ಪ್ರೀತಿ ಮಾಡಿರಲ್ಲ ಅದು ನಂದು ತಪ್ಪು ಏ ಅವ್ರ ಕೈಯ ಸಿಕ್ಕ ಚಿಪ್ಪಾಡಿ ಹರ್ಗಕ್ಕಿ ಯಾರ ನೀನು? ವರ್ಷಕ್ಕೊಂದು ನಾಟಕ ಮಾಡೋ ಇಬ್ಬರಿಗೆ? ತಡಪ್ಪ ತಾಡ್ ಹುಲಿ ಮಾತಾಡೋವಾಗ ಇಲ್ಲಿ ಎಲ್ಲ ಸೈಲೆಂಟ್ ಆಗಿ ತಡ್ಕೋ ವರ್ಷಕ್ಕೊಂದು ನಾಟಕ ಮಾಡೋ ನಿನಗ ಇಷ್ಟ ಇರ್ಬೇಕಾರ ದಿನ ಒಂದು ಊರ್ ತಿರುಗ್ತೀನಿ ಅವನವನು ನನಗೆಷ್ಟು ಇರಬಾರ್ದು ಎನ್ಯಾರು ಹೊಡ್ಕೊಂಡಿ ಸೌಂಡ್ ಹಿಂಗ್ ಬಂತ್ ನೋಡೋದು ಏ ನಿನಗೂ ಒಂದು ಕೈ ಕೊಡ್ತೀನಿ ನಿನಗೂ ಒಂದು ಕೈ ಕೊಡ್ತೀನಿ ಹಾ. ಬರ್ರಿ ಇದ್ರೊಳಗ ನಮ್ಮ ಹೊಲಕ್ಕೆ ಬಂದು ಯಾರ ಕಟ್ ನೀರು ಬಸ್ ದುಡಿತೀರಿ ಅವ್ರನ್ನ ನಾ ಗಂಡ ಅಂತ ಒಪ್ಕೊಂತೀನಿ ಓಕೆ
ಹಾಕದತ್ತಿ ಪಾಠ ಇನ್ನ ತಸಿ ಮಾಡ್ತಿದ್ವಲ್ಲ ಹಂಗ ಪ್ರತಿ ಹೊಮ್ಕೊಂತ ಹೋಗ್ಬೇಕ ಹಂಗಂದಿ ನಮ್ಮ ಸಣ್ಣ ಓಣ್ಯಾಗ ಇಷ್ಟಾದ ಸಮಾಧಾನ ಮಾಡ್ಕೊಳ್ಳಿ. ಸರಿಯಾದ ಸಮಯಕ್ಕೆ ಬರ್ತೀನಿ ಅಂತ ಹೇಳಿದ ಅರವಿಂದ್ ಇಷ್ಟೊತ್ತಾದ್ರೂ ಯಾಕೆ ಬರಲಿಲ್ಲ? ನನಗೆ 10 ನಿಮಿಷ, ನಾನೇ 10 ನಿಮಿಷ ಲೇಟಾಗಿ ಬಂದ್ರೆ ನನಗೆ ಮುಂಚಿತವಾಗಿ ಇಲ್ಲಿ ಬಂದು ಹೋಗಿರ್ಬೋದು. ಚೇಚೆ, ಹಾಗೇನಿಲ್ಲ. ನನಗೋಸ್ಕರ ನನ್ನ ಅರಿವಿಂದ 10 ವರ್ಷ ಬೇಕಾದ್ರೂ ಕಾಯ್ತಾನೆ ಎನ್ನುವ ನಂಬಿಕೆ ನನ್ನಲ್ಲಿದೆ. ಎಲ್ಲಿ ನಾನೇ ಹೋಗಿ ಕರೆದುಕೊಂಡು ಬಂದ್ರಾಯ್ತು. ಏನು ಅಂಬಿಕಾ, ರೆಕ್ಕೆ ಬೆಳಿತ ಹಕ್ಕಿಯಂತೆ ಹಾರಾಡುತ್ತಾ ಅವಸರ ಪಟ್ಟು ಹೊರಟಿರುವೆಯಲ್ಲ, ಎಲ್ಲಿಗೆ ನಿನ್ನ ಪಯಣ? ಹೊರಗಿನಿಯ ಅಂತರಂಗದಲ್ಲಿ ಬಯಸಿದ ಹಕ್ಕಿ ತಕ್ಕ ಸಮಯಕ್ಕೆ ಬರಲಾರದ ಕಂಡು ದಿಕ್ಕು ತಪ್ಪಿ ಹೊರಟಿರುವೆಯಾ? ಇಲ್ಲ, ಅಮೃತದ ಸವಿ ಜೇನು ಸವಿಯಲು ಸರಿಯಾದ ಸಮಯಕ್ಕೆ ಬರಲಾರದ ದುಂಬಿಯ ದಾರಿ ಕಾಯ್ದು ಕಂಗಾಲಾಗಿರುವೆಯಾ? ಅಂಬಿಕಾ, ಇದಕ್ಕಾಗಿ ನೀನು ಯೋಚಿಸುವ ಅವಶ್ಯಕತೆ ಇಲ್ಲ. ನೀನು ಬಯಸಿ ಬೇಡುವ ಮುನ್ನವೇ ಕಲ್ಪವೃಕ್ಷವಾಗಿ ಬರುವ ಈ ಹಕ್ಕಿಯನ್ನು ಕೊಂಡು ಧಿಕ್ಕರಿಸಬೇಡ. ನಿನ್ನ ಪ್ರೀತಿಯ ಪರಿಮಳವನ್ನು ಸವಿಯಲು ಬಂದಿರುವ ಈ ದುಂಬಿಯ ಕಂಡು ನಿನ್ನ ಹೃದಯದಲ್ಲೇನಾದರೂ ಭಯ ಹುಟ್ಟಿದೆ? ಭಯ ಪಡಲು ನಾನೇನು ದಿಕ್ಕಿರದ ಹಕ್ಕಿಯಲ್ಲ. ಹೆತ್ತವರ ಪ್ರೀತಿಯ ಆಶ್ರಯದಲ್ಲಿ ಅನ್ನ ತಿಂದು ಬದುಕುವ ಬಲವುಳ್ಳ ಹಕ್ಕಿ ನಾನು. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳ ರೆಕ್ಕೆಯನ್ನೇ ಕತ್ತರಿಸು ಹಾಕಲು ಬಂದಿರುವ, ನಿನ್ನೆಂದ ರಣಹದ್ದರ ಕೈಯನ್ನೇ ಕತ್ತರಿಸಲು ಬಂದಿರುವ ಹಠಮಾರಿ ಹಕ್ಕಿ ನಾನು. ಮಿಸ್ಟರ್ ಮಾಂತೇಶ್, ನಾನು ನಿಮ್ಮನ್ನ 3 ವರ್ಷದಿಂದ ನೋಡ್ತಾ ಇದ್ದೇನೆ. ಮಾತು ಮಾತಿಗೂ ನನ್ನನ್ನು ನಿಮ್ಮ ಮೋಹದ ಬಲೆಯಲ್ಲಿ ಹಾಕೊಳ್ಳಲು ಪ್ರಯತ್ನಿಸ್ತಾ ಇದ್ದೀರಾ. ಹೆಜ್ಜೆ ಹೆಜ್ಜೆಗೂ ನನ್ನ ನಿಮ್ಮ ಅಧೀನ ಮಾಡಿಕೊಳ್ಳಲು ಆಸೆ ಪಡ್ತಾ ಇದ್ರಲ್ಲ, ದುರಾಸೆ. ನಿನ್ನ ಆಸೆಯನ್ನ ಈ ರೀತಿ ಆಸೆ ಇಟ್ಕೊಂಡಿದ್ಯಲ್ಲ, ನಾಚಿಕೆ ಬರ್ಬೇಕು ನಿನ್ನ ಹೇಸಿ ಜನ್ಮಕ್ಕೆ. ನೀನು ಹೆಣ್ಣು ಅಂದ್ರೆ ಏನಂತ ತಿಳಿದುಕೊಂಡಿದ್ಯಾ? ಮಾರುಕಟ್ಟೆಯಲ್ಲಿಟ್ಟಿರುವ ಮಾವಿನ ಹಣ್ಣು ಅಂತ ತಿಳಿದುಕೊಂಡಿದ್ಯಾ? ಕಾರಿನಲ್ಲಿ ಬದಿಯುವ ಧೂಳು ಅಂತ ತಿಳಿದುಕೊಂಡಿದ್ಯಾ? ಅಂಬಿಕಾ, ನಿನ್ನಂತ ಯೌವನದ ಹೆಣ್ಣುಗಳೆಂದರೆ ನನ್ನ ಕಣ್ಣಲ್ಲಿ ಪವಿತ್ರ ಪಾತ್ರೆಯಲ್ಲಿ ಹಾಲಾಗಿ ಕಂಡಿದ್ದೇನೆ. ಈ ಬೆಣ್ಣೆ ಎಂಬ ಹೆಣ್ಣು 3 ವರ್ಷಗಳ ಹಿಂದೆ ಪವಿತ್ರ ಪಾತ್ರೆಯಲ್ಲಿ ಹಾಲಾಗಿ ಕಂಡಿತ್ತು. ಈ ಹಾಲನ್ನು ಕುಡಿಯಬೇಕೆಂಬ ಹಂಬಲ ನನ್ನ ಮನದಲ್ಲಿ ಮೂಡಿಕೊಂಡಿತ್ತು ನಿಜ. ಆದರೆ ನಿನ್ನ ಪ್ರಿಯಕರ ನಿನ್ನ ಹೃದಯದಲ್ಲಿ ಪ್ರೀತಿ ಎಂಬ ಬೀಜವನ್ನು ಬಿತ್ತಿ ಹಾಲಿಗೆ ಹೆಪ್ಪು ಬಿಟ್ಟ. ಈಗ ನೀನು ಮೊಸರಿನ
ದೊಸರಿನಿಂದ ಬೆನ್ನೆಯಾಗಿ ನನ್ನ ಮನದಲ್ಲಿ ನಿನ್ನ ಹಂಬಲ ತುಂಬಿಕೊಂಡಿದೆ. ದಿನಗಳು ಕಳೆದಂತೆ ನಿನ್ನ ಮನಸ್ಸು ಮದುವೆಗೆ ಮುಂದಾಯಿತು. ಈಗ ನೀನು ನನ್ನ ಮುಂದೆ ದೊಸರಿನಿಂದ ಬೆನ್ನೆಯಾಗಿ ನಿಂತಿರುವೆ. ಈ ಹೊತ್ತನ್ನು ನಾನು ಕಳೆದುಕೊಂಡರೆ ಮತ್ತೆ ನೀನು ತುಪ್ಪವಾಗಿ ಆ ದೇವರಿಗೆ ಮೀಸಲಾಗುವೆ. ಅದಕ್ಕಾಗಿ ನಿನ್ನ ಯೌವನ ಬೆನ್ನೆಯಂತಿರುವ ಯೌವನವನ್ನು ನಾನು ಯಾರ ಕಣ್ಣಿಗೂ ಕಾಣದಂತೆ ರಸಿಕನಾಗಿ ತಿನ್ನಬೇಕೆಂದು ಹಂಬಲಿಸಿ ಬಂದಿದ್ದೇನೆ. ಅಂಬಿಕಾ, ನಿನ್ನ ಮನದಿಚ್ಛೆಯಿಂದೇ ಒಪ್ಪಿದರೆ ಸರಿ, ಇಲ್ಲದಿದ್ದರೆ ನಿನ್ನ ಬೆನ್ನೆ ಅಂತಿರುವ ಯೌವನವನ್ನು ನಾನು ಕದ್ದು ತಿನ್ನಲು ಹೇಸುವನಲ್ಲ ಈ ಕಟುಕ. ನಿಮ್ಮಂತ ಕಟುಕರ ಮಾತಿಗೆ ಹೆದರುವ ಹೆಣ್ಣು ನಾನಲ್ಲ. ಕದ್ದು ತಿನ್ನುವ ಜಾತಿಯ ಬೆಕ್ಕು ನೀನಾದ್ರೆ ಬೆಣ್ಣೆ ಮುಚ್ಚಿದ ಪಾತ್ರೆ ಬಲು ಭದ್ರವಾಗಿದೆ. ಬಾಯಿಗೆ ಬಾರ್ದ ಬೆನ್ನಿಗೆ ಕೈ ಚಾಚಿದ್ರೆ ಸಿಗೋದು ಬೆಣ್ಣೆ ಅಲ್ಲ, ಮೈ ತುಂಬಾ ಬೆತ್ತದ ಬರಗಳು. ನನ್ನಿಚ್ಛೆ ನೀನು ತುಚ್ಛವಾಗಿ ಕಂಡಿದ್ದೆಯಾದರೆ ನಿನ್ನ ಯೌವನದ ಅಂಗಳದಲ್ಲಿರುವ ಅಂದ ಚಂದವನ್ನು ನಾನು ಮಂಗನಾಗಿ ಕೇಳಿಸಬೇಕಾಗುತ್ತದೆ. ಈ ಮಂಗ ನನ್ನ ನವನಕ್ಕೆ ಬರುವ ಮುನ್ನವೇ ನನ್ನನ್ನು ಸ್ವಾಗತಿಸಿದರೆ ಸರಿ, ಇಲ್ಲದಿದ್ದರೆ ನನ್ನ ಆಸೆಯನ್ನು ಈಡೇರಿಸಿಕೊಳ್ಳುವ ಛಲ ನನಗೆ ಚೆನ್ನಾಗಿ ಗೊತ್ತು. ಮುಚ್ಚ ಬಾಯಿನ ಚಾಂಡಾಲ, ಇಚ್ಛೆ ಇಲ್ಲದ ಹೆಣ್ಣನ್ನ ತುಚ್ಛ ಕಾರ್ಯಕ್ಕೆ ಕರೆದಿದ್ದಾದ್ರೆ ನಿನ್ನ ಮುಂದದಿಂದ ವೃಂದವನ್ನೇ ಕೊಂಡೊಯ್ಯಬೇಕಾಗತ್ತೆ. ಮನ ತುಂಬಿದ ಮಂಗನಂತೆ ಹಾರಾಡಿದ್ದೆ ಆದ್ರೆ ಚಂಡಿ ಚಾಮುಂಡಿಯಾಗಿ ನಿನ್ನ ರಕ್ತವನ್ನು ಕುಡಿಯಬೇಕಾಗುತ್ತೆ. ಕುಡಿಯುತ್ತಿರುವ ನಿನ್ನ ಕೋಪವನ್ನ ಕೆಣಕು ತಂದುಕೊಳ್ಬೇಡ. ನೋಡು ಮಾಂತೇಶ್, ಬಲಿಯಲಾರ್ದ ಹೆಣ್ಣನ್ನ ಕೆಣಕುವುದು ಒಂದೇ, ವಿಷದ ಗೊತ್ತದ ಕೈಗೆ ಹಾಕಿದಂತೆ ಸರಿ. ನೋಡು ಮಾಂತೇಶ್, ಹೊಂಬತನದ ಹುಚ್ಚಿನಲ್ಲಿರುವ ನಿನಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ, ಎಚ್ಚರದಿಂದ ಬದುಕು ಅಂತ. ಅಂಬಿಕಾ, ನಿನ್ನ ಎಚ್ಚರಿಕೆಯ ಉಪದೇಶ ಮಾತ ನನ್ನ ಚಪ್ಪಲಿಯ ಪವನ. ನನ್ನ ಬಯಕೆಯಲ್ಲಿ ಎಂತ ಹಠಮಾರಿ ಏನಾದರೂ ಸರಿ, ಒಂದು ಸಲ ಕಣ್ಣಿಟ್ಟ ಹೆಣ್ಣನ್ನು ಈ ಮಾದೇಶ ಎಂದಿಗೂ ಬಿಟ್ಟವನಲ್ಲ. ಇದಕ್ಕಾಗಿ ನನ್ನ ಘಟ ಉರಿದರೂ ಚಿಂತೆ ಇಲ್ಲ. ಬಯಸಿದ ಹೆಣ್ಣನ್ನು ಕಟ್ಟಿಕೊಳ್ಳದಿದ್ದರೆ ಇಟ್ಟು ಆಳಬೇಕೆನ್ನುವ ಕೆಟ್ಟ ಗುಣದವನು ನಾನು. ಅಂಬಿಕಾ, ಹುತ್ತದಲ್ಲಿರುವ ಹಾವನ್ನು ಕೆಣಕಿದರೆ ಅಪಾಯಕ್ಕೆ ಮೂಲವೆಂದು ನಿನ್ನ ತತ್ವದಿಂದ ತಿಳಿದುಕೊಂಡೆ ನಿಜ. ಆದರೆ ಅದೇ ಹಾವನ್ನು ಕಿತ್ತು ನನ್ನ ಪುಂಗಿಯ ನಾದದಲ್ಲಿ ನೃತ್ಯ ಮಾಡಿಸುವ ಮಹಾ ನಿಪುಣ ನಾನು. 10 ಹಾವಿನ ವಿಷವನ್ನು ನುಂಗಿ ದಕ್ಕಿಸಿಕೊಳ್ಳುವ ಧೈರ್ಯ ಈ ಮಾತೇಶನ ಮಂತ್ರದಲ್ಲಿ ತುಂಬಿಕೊಂಡಿದೆ ಎಂದಾಗ ನಿನ್ನಂತ ಒಂದು ಸಣ್ಣ ಜಾತಿಯ ಹೆಣ್ಣು ನನ್ನ ಕಣ್ಣಲ್ಲಿ ಒಂದು ಹುಳುವಾಗಿ ಕಾಣುವುದು. ಕಂಡಂತೆ ಬೊಗಳಿ ನನ್ನ ಕೋಪವನ್ನ ಕೆಂಡದಂತೆ ಮಾಡಿದಿರೋ ಮೂಡ. ನಿನ್ನ ವಿಷದ ಅಕ್ಷರಗಳಿಂದ ಹೆಣ್ಣನ್ನ ಸಣ್ಣ ಜಾತಿಯ ಹುಳುವಂತ ಭಾವಿಸಬೇಡ. ಒಮ್ಮೆ ನಮ್ಮ ಭಾರತದ ಇತಿಹಾಸ ಪುಟಗಳನ್ನ ಒಂದು ಸಾರಿ ದುರಂತ ಕಥೆಗಳನ್ನ ತೆರವಿ ನೋಡು. ಅಮೃತ ಯುಗದಲ್ಲಿ ಬ್ರಹ್ಮ ಋಷಿ ಆಗಲು ಬಯಸಿದ ವಿಶ್ವಾಮಿತ್ರ ರೇಣಿಕೆ ಎಂಬ ಹೆಣ್ಣಿಗಾಗಿ ಮಣ್ಣು ಮುಖ್ಯ ಹೋದ. ಇನ್ನು ತ್ರೈತಾ ಯುಗದಲ್ಲಿ ಶ್ರೇಷ್ಠ ಶಿವಭಕ್ತನೆನಿಸಿಕೊಂಡಿರುವ ರಾವಣ ಸೀತೆ ಎಂಬ ಹೆಣ್ಣಿಗಾಗಿ ಮಣ್ಣು ಮುಖ್ಯ ಹೋದ. ಇನ್ನು ದ್ವಾಪಾರ ಯುಗದಲ್ಲಿ ಬಾಹು ಬಲಿಷ್ಠ ನೆನೆಸಿಕೊಂಡಿರುವ ದುಶ್ಯಾಸನ ದ್ರೌಪದಿ ಎಂಬ ಹೆಣ್ಣಿಗಾಗಿ ಮಣ್ಣು ಮುಖ್ಯ ಹೋದ. ಹೆಣ್ಣಿಗಾಗಿ ಹೆಂತೆಂತವರೇ ಮಣ್ಣು ಮುಕ್ಕಿ ಹೋಗಿದ್ದಾರೆ, ಆಸ್ತಿ ಐಶ್ವರ್ಯವನ್ನ ಕಳೆದುಕೊಂಡಿದ್ದಾರೆ ಅಂದಾಗ ನಿನ್ನಂತ ನರಗುಂಡಿಗೇನು ತಿಳಿಯುವುದು ಮುಂದೊಂದು ಮಾತು ಬಿಡು. ಆದ್ರೆ
ನಿನ್ನಂತವನಿಗೆ ಹೇಳುವುದ್ಯಾವ ಮಾತು? ಹುಟ್ಟಿಸಿದ ಬ್ರಹ್ಮನಿಗೆ ಹೆಣ್ಣಿನ ನಾಡಿಗಳಿಗೆ ಗೊತ್ತಿಲ್ಲ ಅಂದ ಮೇಲೆ ನಿನ್ನಂತವನಿಗೆ ಹೇಳುವ ಅವಶ್ಯಕತೆ ಏನಿಲ್ಲ. ಸುಮ್ಮನೆ ನಿನ್ನ ಹೊರಟು ಹೋಗೋ. ಹೊರಟು ಹೋಗಲು ಬಂದಿವೆ. ಹೊರೆಯದ ಹೆಣ್ಣನ್ನು ಹಾದಿಯ ಮೇಲೆ ನಿಲ್ಲಿಸಿ ಮಾತನಾಡುತ್ತಿರಲಿಲ್ಲ. ಏ ಹುಚ್ಚು ಹೆಣ್ಣೆ, ನಿನ್ನ ಹೆಣ್ಣಿನ ಇತಿಹಾಸ ಹೇಳುವನ್ನು ನಿನ್ನ ಇತಿಹಾಸದ ಪುಸ್ತಕದಲ್ಲಿ ಪುರುಷನ ಪೌರುಷದ ಪುಟಗಳನ್ನು ಮರೆತು ತಿರುಗಿದ್ದೀಯ. ಕಣ್ಣಿಟ್ಟ ಹೆಣ್ಣಿಗಾಗಿ ಪುರುಷ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳಲು ಸಿದ್ಧ. ಮನೆ ಮಾರು ಆಸ್ತಿ ಐಶ್ವರ್ಯ ಸರ್ವನಾಶವಾದರೂ ಚಿಂತೆ ಇಲ್ಲ. ಬಯಸಿದ ಹೆಣ್ಣನ್ನು ಕಟ್ಟಿಕೊಳ್ಳದಿದ್ದರೂ ಪರವಾಗಿಲ್ಲ, ಕಿತ್ತಿ ಆಳಬೇಕೆನ್ನುವ ಕೆಟ್ಟ ಗುಣದವನು ನಾನು. ಅಂಬಿಕಾ, ನಿನ್ನಿಚ್ಛೆಯಿಂದ ಒಪ್ಪಿದರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ಮುಟ್ಟಿ ಮುದ್ದಾಡುವವರೆಗೂ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಒಂದು ಹೆಜ್ಜೆ ಮುಂದಿಟ್ಟಿದ್ದಾದ್ರೆ ನನ್ನ ಮೇಲೆ ಆಣೆ ಆಗಿದೆ. ಮರೆಯದಿರು ಸುಜ್ಞಾನವಲ್ಲ. ಅಗ್ನಿಯೊಂದಿಗೆ ಸುಡುವ ಅಗ್ನಿಯೊಂದಿಗೆ ಸರಸ ಆಡುವುದು ಸರಿಯಲ್ಲ. ನೋಡು, ನೀನು ಇದೇ ರೀತಿ ಅಜ್ಞಾನವನ್ನ ಮುಂದುವರೆಸಿದ್ದೆ ಆದ್ರೆ ಮಾಂತೇಶ್, ನನ್ನ ಕೈಯಲ್ಲಿ ಅಂತ್ಯ ಕಾಣಬೇಕಾಗತ್ತೆ ಮೂರ್ಖ. ನನ್ನ ಅಂತ್ಯ ಕಾಣುವ ಮುನ್ನ ನನ್ನ ನಾಟಕದ ನಾಂದಿ ಪ್ರಾರಂಭವಾಗಬೇಕಾಗಿದೆ. ನನ್ನ ನಾಡಿಯ ಪ್ರಥಮ ದೃಶ್ಯವೇ ನಿನ್ನ ಶೀಲಹರಣ. ಮುಂದೆ ಬರುವ ದುರಂತಗಳನ್ನು ದಕ್ಕಿಸಿಕೊಳ್ಳುವುದು ನನಗೆ ಚೆನ್ನಾಗಿ ಗೊತ್ತು. ಅಂಬಿಕಾ, ನನ್ನ ನಾಟಕದಲ್ಲಿ ನೀನು ನಾಯಕಿಯಾದರೆ ಸರಿ, ನಾಯಕಿಯಾದರೂ ಸರಿ, ನೀನು ನನ್ನವಳಾಗಲೇಬೇಕು. ಬೇಡ ಬೇಡ, ಇಂಥ ಕೆಲಸಕ್ಕೆ ಕೈ ಹಾಕಿ ಅವಮಾನಕ್ಕೆ ಈಡಾಗಬೇಡ. ನನ್ನ ಮಾತನ್ನ ಸ್ವಲ್ಪ ಕೇಳು. ಈಗ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಿಲ್ಲಲ್ಲ. ನಾವಿಬ್ಬರು ಈಗ ಸರಸವಾಡುವ ಸಂದರ್ಭವಿದು. ಅಂತೂ ಮಾತಿಗೆ ಮರ್ಯಾದೆ ಕೊಟ್ಟ ಜನರಿಗೆ ಕತ್ತಿಗೆ ಲೆತ್ತೆ ಬಿಟ್ಟು ತಿಂದಾಗ್ಲೇ ಬುದ್ಧಿ ಬರುತ್ತೆ ಅಲ್ವಾ? ಉರಿಯುವ ಕಾಮದ ಕಿಚ್ಚಿನಲ್ಲಿ ನನ್ನ ಕೆನ್ನೆಯನ್ನು ಮುಟ್ಟಿ ಮತ್ತಷ್ಟು ರೊಚ್ಚಿಗೆಬ್ಬಿಸಿದೆ. ಈಗ ನಾನು ಹೆಡೆ ತುಳಿದ ಘಟ ಸರ್ಪ, ಈ ಕೋಲ ಗೆದ್ದ ಘಟ ಸರ್ಪ ನಿನ್ನನ್ನು ಯಾವ ಸಮಯದಲ್ಲಿ ಕಚ್ಚುವುದೋ ಗೊತ್ತಿಲ್ಲ. ಅಂಬಿಕಾ, 10 ಕೊಲೆಗಳನ್ನು ಮಾಡಿ ದಕ್ಕಿಸಿಕೊಳ್ಳುವ ಧೈರ್ಯ ಈ ಮಾದೇಶನ ಮನೆತನಕ್ಕೆ ಉಂಟು. ಆದರೆ ಒಂದೇ ಒಂದು ಕಾರಣಕ್ಕಾಗಿ ನಿನ್ನನ್ನು ದಕ್ಕಿದ್ದೇನೆ. ನಿನ್ನಲ್ಲಿ ಸರಸವಾಡಬೇಕೆಂಬ ಹಂಬಲ ನನ್ನ ಮನದಲ್ಲಿ ತುಂಬಿ ನಿಂತಿದೆ. ಆ ಒಂದು ಕಾರಣಕ್ಕಾಗಿ ನೀನು ದಕ್ಕಿ ಹೋದೆ. ಇದೇ ರೀತಿ ನೀನು ಮುಂದೆ ಧಿಕ್ಕರಿಸಿದೆಯಾದರೆ ನಿನ್ನ ಬಾಳಿಗೆ ಬೆಂಕಿ ಬೀಳುವುದು ಖಂಡಿತ. ಅಂಬಿಕಾ, ನೀನೆಷ್ಟೇ ನನ್ನನ್ನು ಧಿಕ್ಕರಿಸಿದರು ನಾನು ಮಾತ್ರ ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ. ನಲ್ಲೇ ನೀನಿಲ್ಲದೆ ನನ್ನ ಬಾಳಿಲ್ಲ. ಬಾ ನೀನಿಲ್ಲಿಗೆ.
ಏನು ಮಾಡಿದೆ? ಮುಂದಿನ ತಿಂಗಳ 10ನೇ ತಾರೀಕಿಗೆ ನನ್ನ ಮಗಳ ಮದುವೆ ಮುಗಿಸ್ಬೇಕಂತ ಮಾಡೇನ್ರಿ ಅಪ್ಪ. ನಾಗಲಿಂಗೇಶ್ವರ ದೇವಸ್ಥಾನದಾಗ ಇಟ್ಕೋಬೇಕಂತ ಮಾಡೇನ್ರಿ. ರುದ್ರ, ನೀನು ಮಗಳಿಗೆ ವರ ಯಾರು ಅಂತ ಗೊತ್ತೇ ಆಗ್ಲಿಲ್ಲ. ಯಾರಪ್ಪ ಅವರ? ವರ ಯಾರು ಅಂತ ಕೇಳಿದ್ರಲ್ಲ, ಬೆಂಗಳೂರಾಗಿರೋ ನನ್ನ ತಂಗಿ ಮಗಗ ಅರವಿಂದ್ರ ಅಂತ. ಈ ಸಲ BA ಪಾಸ್ ಆಗ್ಯಾನ್ರಿ ಇವ. ನನ್ನ ಮಗಳು ಅದೇ ಜೋಪಾನಾಗ್ಯಾಳ. ನನ್ನ ತಂಗಿ ತವ್ರ ಮನೆಯನ್ನು ತಗೋಬೇಕಂತ ಬಹಳ ದಿವಸದಿಂದ ಆಸೆ ಇಟ್ಕೊಂಡಿದ್ದಾಳ. ನನ್ನ ಮಗಳನ್ನ ಅವ್ರ ಮನೆಗೆ ಕೊಡ್ಬೇಕಂತ ಮಾಡೇನ್ರಿ. ಒಳ್ಳೆಯದ ಮಾಡಿದೆ ರುದ್ರ. ಕರುಳಿನ ಕೂಡಿ ಒಂದಕ್ಕೊಂದು ಕೂಡಿ ಕೊನೆ ತನಕ ನನ್ನವರು ತನ್ನವರೆಂಬ ಕರುಣೆ ಹೆಚ್ಚಾಗುತ್ತದೆ. ಅಪ್ಪಿ ತಪ್ಪಿ ಒಂದು ತಪ್ಪು ಮಾಡಿದರೆ ಸಂತೈಸಿಕೊಳ್ಳುವ ಮನೋಭಾವನೆ ಇರುತ್ತದೆ. ಮೇಲಾಗಿ ತಂಗಿಯ ಮಗ ಒಂದೇ ಮನೆಯವರಿದ್ದಂತೆ ವರ ಉಪಚಾರ ಏನಾದರೂ ಮಾತನಾಡಿದೀಯಾ? ಇಲ್ಲದ ಯಾರ ನನ್ನ ತಂಗಿ ಹೆಣ್ಣು ಕೊಟ್ಟರು ಅಂದ ಸಾಕಂತ ಹೇಳ್ರಿ. ಅದ ಒಂದು ಬಂಗಾರ ಕೊಟ್ಟಂಗಂತ ಹಿರಿಯರಿ ಗ್ಯಾಳ್ರಿ ಅವ ಯಪ್ಪ. ಆದ್ರೂ ಹಳೆ ಹಣ್ಣಿಗೆ 4 ಮಂದಿಯಾಗ ಮದ್ವೆ ದಿವಸ ಇದು ವರ ಉಪಚಾರ ಅಂತ ಮಾಡ್ಬೇಕಂತ ಮನಸ್ಸಿನಾಗ ಮಾಡೇನ್ರಿ. ದೇವ್ರ ಏನ್ ಬುದ್ಧಿ ಕೊಡ್ತಾನೋ ಹಾಗೆ ಮಾಡ್ತೇನ್ರಿ. ರುದ್ರ, ನಿನಗಿರುವಳು ಒಬ್ಳೇ ಮಗಳು. ಹೆಣ್ಣು ಮಗಳ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬೇಕಾದ್ರೆ ಬರಿಗೈಯಿಂದ ಅವಳನ್ನ ಕಳಿಸ್ಕೊಡ್ಬಾರ್ದು. ತವರು ಮನೆ ಕಾಣಿಕೆಯಾಗಿ ಅವಳ ಕೊಳ್ಳೆಗೆ ಏನಾದ್ರೂ ಚಿನ್ನ ಹಾಕಿ ಕಳಿಸ್ಕೊಡ್ಬೇಕು. ನೋಡು, ಇದು ನಿನ್ನ ಕೈಯಿಂದ ಆಗ್ತಿದ್ರೆ ಈ ಹೊಣೆ ನಮ್ಮ ಪಾಲಿಗಿರ್ಲಿ. ಯಾಕಂದ್ರೆ ಅವಳಿಗೆ ನಾನು ಹಡೆದ ತಾಯಿಯಾಗಿ ನನ್ನ ಮನೆಯಿಂದ ಏನಾದ್ರೂ ಒಂದು ಚಿನ್ನದ ಕಾಣಿಕೆ ಹಾಕಿ ಕಳಿಸ್ಕೊಡ್ತೀನಿ. ಆಯ್ತಾ ರುದ್ರ? ಹೌದು ಮಾದೇವಿ, ನಿನ್ನ ಮಾತು ನಿಜವಿದೆ. ರುದ್ರ ನಮ್ಮ ಮನೆಯಲ್ಲಿ ಎಷ್ಟೋ ವರ್ಷ ದುಡಿತಾ ಬಂದಿದ್ದಾನೆ. ಅವನ ಮಗಳ ಮದುವೆಯ ಮಂಟಪದಲ್ಲಿ ಅವನ ಮಗಳಿಗೂ ಮತ್ತು ಒಡೆಯನಿಗೂ ಚಿನ್ನದ ಸರ ಹಾಕಿ ಮೈ ತುಂಬ ಬಟ್ಟೆ ಮಾಡಿದ್ರಾಯ್ತು. ರುದ್ರ, ಈ ನಿನ್ನ ಮಗಳ ವ್ಯವಸ್ಥೆಗಾಗಿ 1 ಲಕ್ಷ ರೂಪಾಯಿ ಕೊಡುತ್ತೇನೆ. ಮುನುವಳ್ಳಿಯಿಂದ ಭರತ್ ಬ್ಯಾಂಡ್ ಕಂಪನಿ ತರಿಸೋಣ. ಮರಬದ 16 ಸಾಹೇಬನ ಪೆಂಡಲ್ಲು ರಥ ತರಿಸಿ ಮನೆ ಮಕ್ಕಳನ್ನು ಈ ಊರು ತುಂಬಾ ಮೆರವಣಿಗೆ ಮಾಡಿ ಈ ಊರು ಜನ ಮೆಚ್ಚಿಕೊಳ್ಳುವಂತೆ ಮದುವೆ ಮಾಡೋಣ. ದುಡ್ಡು ಕೊಟ್ಟು ನನ್ನ ಮ್ಯಾಲ ಬರವರ್ಸ್ಬೇಡ್ರಿಪ್ಪ. ದೇವ್ರಂತ ನೀವು ಇಬ್ಬರು ಇರೋರು ಮದುವೆ ಮಂಟಪಕ್ಕೆ ಬಂದು ಮಧು ಮಕ್ಕಳಿಗೆ ಆಶೀರ್ವಾದ ಮಾಡಿದ್ರಿ. ಅದೇ ನನಗೆ 1 ಕೋಟಿ ರೂಪಾಯಿ ಕೊಟ್ಟಂಗಿಲ್ಲಪ್ಪ. ನೀವು ದೇವ್ರು ಕೊಟ್ಟ ಶಕ್ತಿಯಾಗ ನನ್ನ ಮಗಳ ಮದುವೆ ಮುಗಿಸಿ ಬಿಡ್ತೀನಿ. ನೋಡು ರುದ್ರ, ನೀನು ತುಂಬಾ ಸ್ವಾಭಿಮಾನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಇಂಥ ವಿಷಯದಲ್ಲಿ ಯಾವತ್ತೂ ಸಂಕೋಚ ಪಡಬಾರದು. ಮದುವೆ ಮುಂಚೆ ಎಂದ ಮೇಲೆ ಹೆಚ್ಚು ಕಮ್ಮಿ ದುಡ್ಡು ಬೇಕಾಗುತ್ತದೆ. ಅದು ಅಲ್ಲದೆ ನಾನೇನು ನಿನಗೆ ಈ ದುಡ್ಡು ಸಾಲವಂತ ಕೊಡ್ತಾ ಇಲ್ಲ. ನಿನ್ನ ಮೇಲೆ ಇಟ್ಟ ಪ್ರೀತಿ ವಿಶ್ವಾಸಕ್ಕಾಗಿ. ಹೌದು ರುದ್ರ, ತಾಯಿ ಇಲ್ಲದ ಮಗಳು ಅಂತ ತಿಳಿದು ನಾವು ಅವ್ರ ಪಾಲಿಗೆ ತಂದೆ ತಾಯಿಯಾಗಿ ಕೊಡ್ತಾ ಇದ್ದೀವಿ. ದಯವಿಟ್ಟು ಬೇಡ ಅನ್ಬೇಡ, ತೆಗೆದುಕೋ ರುದ್ರ. ದುಡ್ಡು ಕೊಟ್ಟೇವ ಅಂತೇಳಿ ಮದ್ವೆಗೆ ಬರೋದು ತಪ್ಪಿಸ್ಬೇಡ್ರಿ. ಮತ್ತ ನೀವು ಬಗನ ಮದ್ವೆಗೆ ಬರ್ಲಿಲ್ಲ ಅಂದ್ರ ನಾ ನಿಮ್ಮ ಮನೆ ಕಡೆ ಕಾಲ ಹಿಡಿದು ನೋಡ್ರಿ. ಮತ್ತೆ ಚಪ್ಪ, ನಿನ್ನ ಮಗಳ ಮದುವೆಗೆ ಬರದಿದ್ರೆ ನೋಡಿದ ಜನ ಏನಂದಿತ್ತು? ಧನರಾಜ್ ದಿನಿ ರುದ್ರ ಒಂದೇ ಮನೆಯ ಅಣ್ಣ ತಮ್ಮಂದರು ಅಥವಾ ಒಂದೇ ತಂದೆಯ ಮಕ್ಕಳೆಂದು ತಿಳಿದುಕೊಂಡಿತ್ತು ಈ ಊರಿನ ಜನ. ಇದು ನಿನ್ನ ಮಗಳ ಮದುವೆ ಅಲ್ಲ, ನನ್ನ ಮಗಳ ಮದುವೆ. ಖಂಡಿತವಾಗಿ ಬಂದೇ ಬರುತ್ತೇನೆ ನನ್ನ ಮಗಳ ಮದುವೆಗೆ. ಭಾಳ ಸಂತೋಷ ಆತ್ರಿ ಅಪ್ಪ ನಿಮ್ಮ ಮಾತಿನಿಂದ. ಧನ್ಯರ
ನನ್ನ ಮಗಳ ಮದ್ವೆಗೆ ಮಾತೆ ಶಬ್ದನೇನು ಕರ್ಸಿದ್ರ ಚುಬಾಕಿತ್ ನೋಡ್ರಿ ಅಪ್ಪ. ಅದಕ್ಕೇನಂತೆ ನಾಳೆನೇ ಫೋನ್ ಮಾಡಿ ವಿಷಯ ತಿಳಿಸೋಣ. ಮದುವೆಗೆ 4 ದಿನ ಮುಂಚೆನೆ ಬಂದ್ರೆ ಆಯ್ತಲ್ಲ. ಮಾದೇವಿ, ನೀನ್ ಹೇಗೆ ಫೋನಿನಲ್ಲಿ ವಿಷಯ ತಿಳಿಸ್ತೀಯ? ಅವನ ಯುದ್ಧ ಅಭ್ಯಾಸ ಮುಗಿಸಿಕೊಂಡು ಇನ್ನೇನು 10-15 ದಿನಗಳಲ್ಲಿ ಅವನೇ ಬರುತ್ತಾನೆ. ನಾವು ಮದುವೆಗೆ ಹೋಗುವಾಗ ಜೊತೆಯಲ್ಲಿ ಕರೆದುಕೊಂಡು ಹೋದ್ರಾಯ್ತು. ಹೌದ್ರಿ ದನ್ಯಾರ, ಚಿಕ್ಕ ದನ್ಯಾರ ಇನ್ನೊಂದು 4 ದಿವಸ ಬರ್ತಾರ ಅನ್ನೋದು ಈ ತೆಲಿಗೆ ಒಳಿಲಿಲ್ಲ ನೋಡ್ರಿ ಅಪ್ಪ. ಎಲ್ಲರೂ ನನ್ನ ಮಗಳ ಮದ್ವೆಗೆ ಬಂದ್ರೆ ಅಷ್ಟೇ ಸಾಕ್ರಿ ಅಪ್ಪ, ತುಂಬಾ ಸಂತೋಷ ಆಗತ್ತಿ. ಇನ್ನು ನಾನು ಬರ್ತೇನ್ರಿ ಅಪ್ಪ ದನ್ಯಾರ. ಹೋಗು, ಎಲ್ಲ ವ್ಯವಸ್ಥೆ ನಿನ್ನದ ಜವಾಬ್ದಾರಿ ಇರುತ್ತದೆ. ಬಾ ಮಾದೇವಿ, ನನ್ನ ಹೊಟ್ಟೆ ತುಂಬಾ ಹಸ್ತಾ ಇದೆ. ನಾನು ಊಟ ಮಾಡಿ ಸ್ವಲ್ಪ ತೋಟದ ಕಡೆ ಹೋಗಿ ಬರುತ್ತೇನೆ. ಹೆತ್ತಪ್ಪನ ಆಜ್ಞೆಯಂತೆ ಊರಿಗೆ ಬರಬೇಕು ಅಂತ ತಂದೆಯವರು ಪತ್ರ ಬರೆದಿದ್ದಾರೆ. ನಾನು ಊರಿಗೆ ಹೋಗುವ ಅವಸರದಲ್ಲಿ ಇರಬೇಕಾದ್ರೆ ಈ ಅರವಿಂದ ಎಲ್ಲಿ ಹೋಗಿರ್ಬೇಕೋ ಏನೋ. ಇರ್ಲಿ, ನಾನೇ ಹೋಗಿ ಅಲ್ಲಿ ಕರ್ಕೊಂಡು ಬಂದ್ಬಿಟ್ಟು. ಅಂಬಿಕಾ, ನಾನ್ಯಾರು? ಹೇಳು ನೋಡೋಣ, ನಾನ್ಯಾರು ಅಂತ. ಮತ್ತಿನ್ಯಾರು? ನನ್ನನ್ನ ಮುಟ್ಟುವ ಧೈರ್ಯ, ನನ್ನನ್ನ ಮುಟ್ಟುವ ಯಾರಿಗೂ ಇಲ್ಲ. ಬಹುಶಃ ನಾನು ಪ್ರೀತಿಸಿದ ನನ್ನ ಪ್ರಿಯತಮ ಅರವಿಂದನೇ ಇರ್ಬೇಕು. ಹೌದನಲ್ಲಿ ನಾನೇ ಅಂತ ನಿನಗೆ ಗೊತ್ತಾಯ್ತು? ಅರವಿಂದ್, ನಿಮ್ಮ ಹೃದಯದ ಮಿಡಿತ ನನ್ನ ಹೃದಯದಲ್ಲಿ ಕೇಳಿಸ್ತಾ ಇದೆ. ನೀವೇ ಅರವಿಂದ್. ನನ್ನ ದೇಹದ ಅಂಗಾಂಗಗಳಲ್ಲೂ ನೀವೇ ತುಂಬಿಕೊಂಡಿರ್ಬೇಕಾದ್ರೆ ನಿಮ್ಮನ್ನ ಮರೆಯಲು ಹೇಗೆ ಸಾಧ್ಯ ಆಗಲಿ? ಹೌದೇ ಅಂಬಿಕಾ, ಮತ್ತೆ ಅರ್ಜೆಂಟ್ ಬರ್ಬೇಕಂತ ಹೇಳಿದೆಯಲ್ಲ, ಯಾಕೆ? ಯಾಕೆ ಅಂತ ಕೇಳ್ತಾ ಇದ್ರಲ್ಲ. ಇನ್ನು ಸ್ವಲ್ಪ ದಿವಸದಲ್ಲೇ ನಮ್ಮಿಬ್ಬರ ಮದುವೆ ಇದೆ. ಮುಂದಿನ ತಿಂಗಳು 10ನೇ ತಾರೀಕಿಗೆ ನಮ್ಮಿಬ್ಬರ ಮದುವೆ ಇದೆ ಅಂತ ಡೇಟ್ ಫಿಕ್ಸ್ ಆಗಿದೆ. ಅಪ್ಪಾಜಿಯವರು ಅದಕ್ಕೆ ನನಗೆ ಊರಿಗೆ ಬರಬೇಕು ಅಂತ ಪತ್ರ ಕಳಿಸಿದ್ದಾರೆ. ನಾನು ಊರಿಗೆ ಹೋಗುವ ಅವಸರದಲ್ಲಿ ಇರಬೇಕಾದ್ರೆ ಆದರೆ ನಿಮ್ಮನ್ನ ಬಿಟ್ಟು ಹೇಗೆ ಹೋಗ್ಬೇಕು ಅಂತ ನನಗೊಂದು ಸ್ವಲ್ಪ ತಳಮಳ ಆಗ್ತಾ ಇದೆ. ಯಾಕೆ ಯಾಕೆ ಅಷ್ಟೊಂದು ಭಯ ಅಂಬಿಕಾ? ನೀನು ಮದುವೆ ಆಗಿರೋರ್ಗು ಮಾತ್ರ ನಿಮ್ಮ ಮನೆಯಲ್ಲೇ ಇರ್ತೀಯ. ಮದುವೆ ಆದ ನಂತರ ಮತ್ತೆ ನಮ್ಮ ಮನೆಗೆ ಬರ್ತೀಯ. ಏನಿದ್ದರೂ ಇನ್ನು 15-20 ದಿವಸ ಮಾತ್ರ, ಮತ್ತೆ ನಮ್ಮ ಮದುವೆಯಾಗಿ ನಮ್ಮ ಮನೆಗೆ ಬರ್ತೀಯಲ್ಲ. ಅರವಿಂದ್, 15 ದಿವಸವಲ್ಲ, 15 ನಿಮಿಷ ಕೂಡ ನಿಮ್ಮನ್ನ ಬಿಟ್ಟಿರಲು ಸಾಧ್ಯವೇ ಇಲ್ಲ ಅರವಿಂದ್. ಜೀವನ ಪೂರ್ತಿ ನಿಮ್ಮ ಜೊತೆ ಇರಬೇಕು ಅಂತ. ಅಲ್ಲ ಅಂಬಿಕಾ, ಆಕಸ್ಮಿಕವಾಗಿ ಇವತ್ತೇ ನಾನು ಸತ್ತು ಹೋದರೆ? ಅರವಿಂದ್, ಬಿಟ್ಟು ಅಣ್ಣೆ ಅರವಿಂದ್, ನಿಮ್ಮ ಬಾಯಿಂದ ಇಂಥ ಮಾತುಗಳು ಬರಬಾರ್ದು ಅರವಿಂದ್. ನೀವು ಸತ್ತು ಹೋದ್ರೆ ನಾನು ಬದುಕುಳಿತೀನಿ ಅಂತ ತಿಳಿದುಕೊಂಡಿದ್ದೀರಾ? ನಿಮ್ಮ ಸಾವಿನ ಸುದ್ದಿಯನ್ನ ಕೇಳಿ ಸಾಯಿವರೆಗೂ ಕೊರಗಿ ಕೊರಗಿ ಕಲ್ಲಿನ ಗೊಂಬೆಯಾಗಿ ಸತ್ತು ಹೋಗ್ತೇನೆ. ನೀವಿಲ್ಲದೆ ನಾನು ಬದುಕಿದ್ರೆ ನೀರಿಲ್ಲದ ಮೀನು ಬದುಕಿ ಸತ್ತಂತಾಗುತ್ತೆ. ಅರವಿಂದ್, ನೀವಿಲ್ದೆ ಹೋದ್ರೆ ಅದೇ ವಿಷಯದಲ್ಲಿ ನಾ ವಿಷ ಕೊಟ್ಟು ಸತ್ತು ಹೋಗ್ತೀನಿ ಅರವಿಂದ್, ಸತ್ತು ಹೋಗ್ತೀನಿ. ಅಂಬಿಕಾ, ಹೌದು ಅರವಿಂದ್, ಹೌದು. ಹೆಣ್ಣಿಗೆ 10 ಹಲವಾರು ಆಸೆ ಆಕಾಂಕ್ಷೆಗಳು ಇರುತ್ತವೆ. ಆದರೆ ಒಂದು ಹೆಣ್ಣು ತನ್ನ ಹೃದಯವನ್ನ ಒಬ್ಬರಿಗೆ ಮಾತ್ರ ಕೊಟ್ಟಿರ್ತಾಳೆ. ಆದರೆ ಕೈ ಹಿಡಿದವನೇ ಅವಳಿಂದ ದೂರವಾದ್ರೆ ಆ ಹೆಣ್ಣು ಬದುಕಿ ಸತ್ತಂತಲ್ವೇ? ನೀವಿಲ್ಲದೆ ನಾನು ಬದುಕಿದ್ರೆ ನೀರಿಲ್ಲದ ಮೀನು ಬದುಕಿದಂತೆ ಅಲ್ವೇ? ಅಂಬಿಕಾ, ನಾನು ಅಷ್ಟೇ ಅಂಬಿಕಾ. ನನ್ನ ಹೃದಯದ ಪ್ರಾಣವೇ ನೀನಾಗಿರುವಾಗ ನೀನಿರದೆ ಬದುಕಲು ಸಾಧ್ಯವೇ ಇಲ್ಲ. ಒಂದು ವೇಳೆ ನಮ್ಮ ಪ್ರೇಮವೇನಾದರೂ ಪ್ರಳಯವಾದರೆ ನಾವು ಬದುಕಲ್ಲ ಅಂತ ಚೆನ್ನಾಗಿ ಗೊತ್ತು. ಎಲ್ಲವನ್ನು ಬಲ್ಲ ಆ ಭಗವಂತ ನಮ್ಮ ಪ್ರೀತಿಯನ್ನು ಸಂಗಮಗೊಳಿಸಲು ಮದುವೆಯನ್ನು ಮುಂದೂಡಲಿಲ್ಲ. ಎಲ್ಲವೂ ನಮ್ಮ ಮನದ ಆಸೆಯಂತೆ ನಡೆದು ಹೋಗ್ತಾ ಇದೆ, ಅಷ್ಟೇ ಸಾಕು. ಅರವಿಂದ್, ನನಗೂ ಗೊತ್ತಾಯ್ತು, ಬಸ್ ಬರುವ ಟೈಮ್ ಆಯ್ತು, ಅದಕ್ಕೆ ನಾನು ಹೋಗ್ಬೇಕು. ಅರವಿಂದ್,
ನಮ್ಮ ಮದ್ವೆಗೆ ಮತ್ತಿನ್ಯಾರ್ಯಾರು ಬರ್ತಾರೆ? ಅಂಬಿಕಾ, ನಾನಂತೂ ಬರಲೇಬೇಕಲ್ಲ. ಯಾಕೆ ನೀವಿಲ್ದೆ ನಾನು ಒಬ್ಳೆ ಮದ್ವೆ ಮಾಡ್ಕೊಳಕ್ ಆಗುತ್ತಾ? ಹೌದಲ್ವೇ ಅಂಬಿಕಾ, ನಮ್ಮ ಮದುವೆಗೆ ಸ್ನೇಹಿತ, ಅಪಾರ ಬಂಧು ಬಳಗ ಮತ್ತು ಅಪ್ಪ ಅಮ್ಮ ಸೇರಿ ಎಲ್ಲರೂ ನೇರವಾಗಿ ನಿಮ್ಮ ಊರ ಮುಂದೆ ಇರುವ ನಾಗಲಿಂಗೇಶ್ವರನ ಗುಡಿಗೆ ಬಂದು ಬಿಡ್ತೀವಿ. ಮದುವೆ ಮುಗಿದ ತಕ್ಷಣ ನಿನ್ನನ್ನು ಮಧುಚಂದ್ರಕ್ಕೆ ಕರೆದುಕೊಂಡು ಹೋಗಬೇಕೆಂಬ ಆಸೆ. ಹೌದಾ? ಹೌದು. ಹಾಗಾದ್ರೆ ಮಧುಚಂದ್ರಕ್ಕೆ ಹೋಗುವ ಸ್ಥಳ ಯಾವುದು? ಅಂಬಿಕಾ, ಗೋವಾ ಅಂತ, ಊಟಿ ಅಂತ ನಿರ್ಧಾರ ಮಾಡಿದ್ದೇನೆ. ಏಕೆಂದರೆ ಬಯಲು ಸೀಮೆಯ ಒಣರಾಶಿಯ ನಿಸರ್ಗದ ಸೊಬಗು, ಆ ಸೊಬಗಿನ ಸೌಂದರ್ಯದ ಸಿರಿಯಲ್ಲಿ ಹರಿಯುವ ನದಿಯ ನೀರು, ಜುಳು ಜುಳು ನಾದದ ಅಲೆಗಳ ಮೇಲೆ ಹರಡುವ ಸೂರ್ಯನ ಕೆಂಬಣ್ಣ ಕಿರಣಗಳು, ಆ ಸೂರ್ಯನ ಕೆಂಬಣ್ಣ ಕಿರಣಗಳಲ್ಲಿ ಹಾರಾಡುವ ಹಕ್ಕಿಗಳ ಹಾರಾಟ, ಮಧುರವಾಗಿ ಕೇಳುವ ಕೋಗಿಲೆಯ ಇಂಪಾದ ಧ್ವನಿ ಎಷ್ಟೊಂದು ರಮ್ಯವಾಗಿರುತ್ತದೆ ಅಂಬಿಕಾ. ಆ ಸಮಯದಲ್ಲಿ ನಾವಿಬ್ಬರು ನದಿಯ ದಂಡೆ ಮೇಲೆ ಅಪ್ಪಿಕೊಂಡು ನಿಲ್ಲುವ ಭಾವಚಿತ್ರ ನಿಜಕ್ಕೂ ಪ್ರೇಮದ ಸಂಕೇತವಾಗಿ ಕಾಣುವುದು. ಅಂತೂ ನಿಮ್ಮ ಆಸೆ ಆದಷ್ಟು ಬೇಗ ಕೈಗೊಳ್ಳಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ನಾನಿನ್ನು ಹೋಗ್ಲಿ? ಅಂಬಿಕಾ, ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಾರ್ದು ಅಂಬಿಕಾ, ಹೋಗಿ ಬರ್ತೀನಿ ಅಂತ ಹೇಳ್ಬೇಕು. ಅಂದ್ರೆ ಇಷ್ಟು ಹೇಳುವುದಕ್ಕಾಗಿ ನನ್ನನ್ನು ಇಲ್ಲಿಯವರೆಗೆ ಕರೆಸಿದ್ದೀಯಾ? ಸರಿ ಸರಿ ಆಯ್ತು ರಾಯ್ರಿ, ನಿಮ್ಮ ಮಾತಿನಂತೆ ನಾನಿನ್ನು ಹೋಗಿ ಬರ್ತೀನಿ ಅಂತ ಹೇಳ್ತೀನಿ. ಆದ್ರೆ ಹೋಗೋ ಮುನ್ನ ಏನಾದ್ರೂ ಕೊಡ್ಬೇಕಾ? ಅಂಬಿಕಾ, ನನಗೆ ಯಾವ ಕಾಣಿಕೆಯೂ ಬೇಡ. ನೀನು ಬರೋವರೆಗೂ ನನಗೆ ಸಮಾಧಾನವಾಗುವಂತೆ ಒಂದು ಸಿಹಿ ಮುತ್ತು ಕೊಟ್ಟು ಹೋಗು. ಹೌದಾ? ಹಾಗಾದ್ರೆ ಕಣ್ಮುಚ್ಕೊಳ್ಳಿ. ಬೇಗ ಕೊಡು ಅಂಬಿಕಾ, ಬೇರೆ ಯಾರ ಕಣ್ಣಿಗೆ ಆದರೂ ಬೀಳಬಹುದು. ಈ ಪ್ರೀತಿ ಯಾವಾಗ್ಲೂ ಹೀಗೆ ಶಾಶ್ವತವಾಗಿರ್ಲಿ.